सिन्दूरारुणविग्रह त्रिनयना माणिक्यमौलिस्फुरत् तारानायकशेखरां स्मितमुखी मापीनवक्षोरुहाम् पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्यायेत् परामंबिकाम्. ದೇವತೆಗಳ ಸ್ವರೂಪ ದೇವಿ, ಆದ್ರಿಂದ ಅವಳು ಮಹಾದೇವಿ. ದೇವ ಅಂದಾಗ ಎರಡರ್ಥದಲ್ಲಿ ಅಂತ ನಾವು ಗಮನಿಸಿದ್ವಿ. ಒಂದು ಬೆಳಕಿನ ರೂಪ, ಬೆಳಕಾಗಿ ಮನೆಯಲ್ಲಿರುವಂತಹ ಒಂದು ದೇವರ ಮುಂದೆ ಹಚ್ಚಿಟ್ಟ ಸಣ್ಣ ಬೆಳಕು, ಒಂದು ಕ್ಯಾಂಡ್ಲು, ಒಂದು ದೊಡ್ಡ ದೀಪ, ಎಲ್ಲನೂ ಬೆಳಕೆ. ಹಾಗೆ ನಮ್ಮ ಶರೀರದ ಒಳಗೆ ಒಂದು ಬೆಳಕಿದೆ. ಆ ಬೆಳಕಿಲ್ಲದೆ ಇದ್ರೆ ನಮ್ಮ ಬದುಕಿಲ್ಲ, ನಮ್ಮ ಜೀವನ ಇಲ್ಲ. ಆ ಬೆಳಕಿನ ಶಕ್ತಿಯಿಂದನೇ ಕಣ್ಣು ನೋಡುತ್ತೆ, ಆ ಬೆಳಕಿನ ಶಕ್ತಿಯಿಂದನೇ ಕಿವಿ ಕೇಳುತ್ತೆ, ಆ ಬೆಳಕಿನ ಶಕ್ತಿಯಿಂದನೇ ಪ್ರಾಣ ಹೊರಗೆ ಹೋಗುತ್ತೆ, ಒಳಗೆ ಬರುತ್ತೆ. ಹಾಗೆ ಆ ಪ್ರಾಣ, ಆ ಬೆಳಕಿನ ಶಕ್ತಿಯಿಂದನೇ ಒಳಗಡೆ ಎಲ್ಲಾ ರಕ್ತ ಸಂಚಾರ ಆಗುತ್ತಾ ಶರೀರದಲ್ಲಿ ಪೋಷಣೆ, ತೃಪ್ತಿ. ಈಗ ನಾವು ಅಪರಾಜಿತ ನೋಡಿ, ಎಷ್ಟು ರೀತಿಯಲ್ಲಿ ಅಪರಾಜಿತ ನಮ್ಮೊಡನೆ ಒಂದಾಗಿದ್ದು ಬಿಟ್ಟಿದೆ. ಆದ್ರಿಂದ ಅದು ಅಪರಾಜಿತ. ಅಂದ್ರೆ ಅಲ್ಲಿ ಬರುವಂತಹ ನಿದ್ರಾ, ಬುದ್ಧಿ, ಕ್ಷುಧ, ತೃಷ್ಣ, ತೃಪ್ತಿ ಎಲ್ಲ ನಮ್ಮೊಳಗಿದೆ. ಆ ಎಲ್ಲಾನು ಆ ಒಳಗಿರುವ ಬೆಳಕಿನಿಂದ ನಡೀತಾ ಇದೆ. ಆ ಬೆಳಕಾಗಿ, ಅಂದ್ರೆ ಎಷ್ಟು ಕೋಟಿ ಜೀವಗಳಿದೆ, ಅಷ್ಟೂ ಕೋಟಿ ಜೀವಗಳಲ್ಲಿ ಬೆಳಕಾಗಿ ಇರುವ ಚೈತನ್ಯ, ಅದು ಎಂಥ ಮಹಾ ಚೈತನ್ಯ, ಅದು ಈ ರೂಪದಲ್ಲಿ. ಇನ್ನು ಖಗೋಳವಾಗಿ ನೋಡಿದರೆ ಆಕಾಶದಲ್ಲಿರುವಂಥ ಒಂದು ಸೂರ್ಯ, ಆ ಸೂರ್ಯನ್ನೇ ನಾವು ನೋಡಕ್ಕಾಗಲ್ಲ, ಅವನ ಬೆಳಕನ್ನ ದಿಟ್ಟಿಸಿ ನಾವು ನೋಡಕ್ಕಾಗಲ್ಲ. ಅಂಥ ಆಕಾಶದಲ್ಲಿ ಎಷ್ಟೋ ಕೋಟಿ ನಕ್ಷತ್ರಗಳಿದೆಯಲ್ಲ, ಒಂದೊಂದು ನಕ್ಷತ್ರ ಎಷ್ಟೋ ಸೂರ್ಯನಷ್ಟು ಬೆಳಕಿದೆಯಂತೆ. ಭೂಮಿಯಿಂದ ಬಹಳ ದೂರ ಇರೋದ್ರಿಂದ ನಮಗೆ ಅದು ಪುಟ್ಟ ಮಿನುಗುವ ಒಂದು ಇದರ ತರ ಕಾಣುತ್ತೆ ಅಷ್ಟೇ, ಆದರೆ ಅದರಲ್ಲಿ ಅಷ್ಟು ಅಗಾಧ ಬೆಳಕಿದೆ. ಅಂತ ಎಲ್ಲಾ ಬೆಳಕನ್ನ, ಮತ್ತೆ ಆ ಕ್ಷೀರ ಪಥವನ್ನ, ನಕ್ಷತ್ರಗಳ ಎಷ್ಟು ರಾಶಿ ಇದೆಯಲ್ಲ ಇದರಲ್ಲಿ, ಆ ಎಲ್ಲವನ್ನ ಬೆಳಕಾಗಿ ಮಾಡುವಂತ ಬೆಳಕು ಅಂದ್ರೆ ಅದು ಎಂಥ ಬೆಳಕು. ಆದ್ರಿಂದ ಅದು ಮಹಾ ಅಂದಾಗ ಕಲ್ಪನೆಗೆ ನಿಲುಕಲ್ಲ, ಕಲ್ಪನೆಗೆ ನಿಲುಕಲ್ಲ ಅದು. ಈಗ ಸಣ್ಣದನ್ನ ದೀಪ ಅಂದ ತಕ್ಷಣ ಕಣ್ಮುಂದೆ ನಿಮ್ಮ ಮನೆಯಲ್ಲಿ ನೀವು ಹಚ್ಚಿಟ್ಟ ದೀಪ ನೆನಪಾಗುತ್ತೆ, ಕ್ಯಾಂಡಲ್ ಅಂದ್ರೆ ನೆನಪಾಗುತ್ತೆ, ಲೈಟ್ ಅಂದ್ರೆ ನೆನಪಾಗುತ್ತೆ, ಸೂರ್ಯ ಅಂದ್ರೆ. ಆದ್ರೆ ಇದನ್ನ ನೀವು ಭಾವಿಸ್ಕೊಳ್ಳೋಣ ಅಂದ್ರೆ ಭಾವಿಸಕ್ಕಾಗಲ್ಲ. ಚಾಮುಂಡಿ ಬೆಟ್ಟವನ್ನ ನೋಡಿದ್ದೇವೆ, ನೆನಪಾಗುತ್ತೆ. ಆದ್ರೆ ಚಾಮುಂಡಿ ಬೆಟ್ಟದ ಆಮೂಲಾಗ್ರ ಕಲ್ಪನೆ ಮಾಡಕ್ಕಾಗಲ್ಲ. ಶಿಖರ ನೋಡಿದ್ರೆ ಪಾತಾಳ ಬುಡ ಕಾಣಲ್ಲ. ಬುಡದಲ್ಲೂ ಕೂಡ ಬುಡದ ಭಾಗಕ್ಕೆ ನಾವು ಎಲ್ಲಿ ನಿಂತಿದ್ದೇವೆ ಅದರ ವ್ಯಾಪ್ತಿ ಕಾಣುತ್ತೆ, ಆದ್ರೆ ಅದು ಸುತ್ತಳತೆ ಇದೆಯಲ್ಲ ನಮಗೆ ಕಾಣಲ್ಲ. ಅಂಥದ್ದು ಇನ್ನು ಹಿಮಾಲಯದ ಅದು ಯಾವುದನ್ನ ನಾವು ಪರಿಭಾವಿಸಕ್ಕಾಗುತ್ತೆ. ಅಂಥ ಒಂದು ಅಗಾಧ ಅಂದಾಗ ಅದನ್ನ ಮಹಾ ಅನ್ನುವ ಶಬ್ದದಲ್ಲಿ ನಾವು ಹೇಳ್ಕೊಳ್ತೇವೆ. ಹಾಗೆ ದೇವಿ ಎಲ್ಲಾ ಬೆಳಕಾಗಿ ಮಹಾದೇವಿ, ಹಾಗೆ ಎಲ್ಲಾ ಜೀವಿಗಳ ಸಂರಕ್ಷಕಿಯಾಗಿ ಮಹಾದೇವಿ ಅನ್ನುವುದನ್ನು ನಾವು ನೋಡ್ಕೊಂಡಿದ್ವಿ. ಹಾಗೆ ಮಹಾದೇವಿಯಾದಂಥ ದೇವಿ ಈಗ ಮಹಾಲಕ್ಷ್ಮಿ ಕೂಡ ಆಗಿದ್ದಾಳೆ. ಯಾವ ದೇವಿಯನ್ನ ನಾವು ಮಹಾ ಈಶ್ವರಿ ಅಂತ ಭಾವಿಸಿ ಮಾಹೇಶ್ವರಿ, ಅವಳು ಮಾಹೇಶ್ವರಿ ಆಗಿದ್ದು ಯಾತಕ್ಕೆ? ಮನೋನ್ಮನಿ ಆದಾಗ ಯಾವ ಒಂದು ತತ್ವವನ್ನ ಸರ್ವತತ್ವಮಯವಾಗಿ ನಾವು ಭಾವಿಸಿಕೊಳ್ಳುತ್ತೇವೋ, ಯಾವ ಒಂದು ತತ್ವ ಅತೀತವಾಗಿ ಇನ್ನೇನು ಇಲ್ಲ ಅನ್ನುವಂಥ ನೆಲೆಯಲ್ಲಿ ಇದೆಯೋ ಅದು ಮಾಹೇಶ್ವರಿ ಆಗತ್ತೆ. ಅದೇ ಮಹಾದೇವಿ ಆಯ್ತು. ಈಗ ಅದೇ ಮಹಾಲಕ್ಷ್ಮಿ. ಈಗ ಲಕ್ಷ್ಮಿ ಅಂದ್ರೆ ಏನು ಅಂತ ನೋಡಿದರೆ, ನಾವು ಮೊದಲಿಗೆ ಈ ಕನಕ ಧಾರ ಸ್ತೋತ್ರದಲ್ಲಿ ಅಂಗಂ ಹರೇಹೇ ಪುಲಕಭೂಷಣಂ ಆಶ್ರಯಂತಿ, ಇವಳ ಕಣ್ಣೋಟ ಏನು ಮಾಡುತ್ತೆ? ಹರಿಯ ಅವಯವದಲ್ಲಿ
ಅಂದ್ರೆ ಪರಮಾತ್ಮನ ಅವಯವದಲ್ಲಿ ರೋಮಾಂಚ ತರುತ್ತಂತೆ. ಅಂಗಂ ಹರೇಹೇ ಪುಲಕಭೂಷಣಂ ಆಶ್ರಯಂತಿ. ಇವಳ ನೋಟ ಮಾತ್ರ ಹರಿಯ ಶರೀರದಲ್ಲಿ ರೋಮಾಂಚವನ್ನ ಉಂಟು ಮಾಡುತ್ತೆ. ಅದು ಭೃಂಗಾಂಗನ ಇವ ಏನು ಮಾಡುತ್ತೆ? ಮುಕುಲಾಭರಣಂ ದಧಾನಾಂ. ಅದು ಇದು ದುಂಬಿಯ ಹಾಗೆ. ಅದು ಏನು ಮಾಡುತ್ತೆ? ಒಂದು ಪರಮಾತ್ಮನ ಹೃದಯ ವಿಕಾಸಗೊಂಡು ಪರಮಾತ್ಮನ ಹೃದಯದ ರಸವನ್ನ ತಗೊಂಡು ಅಂಗೀಕೃತ ಅಖಿಲ ಅಪಾಂಗ ಲೀಲ ವಿಭೂತಿರಪಾಂಗ ಲೀಲ. ಅಂದ್ರೆ ಇವಳ ಅಪಾಂಗ ಮೊದಲಿಗೆ ಏನು ಮಾಡ್ತು ಅಂದ್ರೆ ಓರೆ ನೋಟ ಏನು ಮಾಡ್ತು? ವಿಷ್ಣುವಿನ ಮೈಯಲ್ಲಿ ರೋಮಾಂಚವನ್ನ ಉಂಟು ಮಾಡ್ತು, ಅವನ ಹೃದಯವನ್ನ ಅರಳುವಂತೆ ಮಾಡ್ತು, ಅದರೊಳಗಿನ ರಸವನ್ನ ತೆಗೆಯುವಂತೆ ಮಾಡ್ತು. ಅದರಿಂದ ಏನ್ ಮಾಡ್ತು? ಲೋಕದಲ್ಲಿರುವ ಎಲ್ಲ ವಿಭೂತಿ ಅಂದ್ರೆ ಕೃಷ್ಣ ಹೇಳ್ಕೊಂಡಿದ್ದಾನಲ್ಲ, ಬೆಟ್ಟಗಳಲ್ಲಿ ಹಿಮವಂತ ನಾನು, ಸರ್ಪಗಳಲ್ಲಿ ವಾಸುಕಿ ನಾನು, ನಾಗಗಳಲ್ಲಿ ಅನಂತ ನಾನು, ಋಷಿಗಳಲ್ಲಿ ನಾರದ ನಾನು, ಹೀಗೆ ಇವೆಲ್ಲ ವಿಭೂತಿ. ಆ ಎಲ್ಲ ವಿಭೂತಿಗಳ ಉದಯಕ್ಕೆ ಅಂದ್ರೆ ಏನಾಯ್ತು? ಸೃಷ್ಟಿಯ ಉದಯಕ್ಕೆ ಈಗ ಕಾರಣ ಆಗಿದ್ದು ಯಾವುದು? ತಾಯಿಯ ಓರೆ ನೋಟ. ಈ ಓರೆ ನೋಟ ಎಲ್ಲಿದೆ ಎಲ್ಲಿಲ್ಲ ಅಂದ್ರೆ ಎಲ್ಲಾ ಜೀವಿಗಳು ಮೊದಲು ಚೇತನ ಆಗಬೇಕಾದ್ರೆ ನಾವು ಸೃಷ್ಟಿಯನ್ನ ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಬೇಕು. ನೋಡಿ, ಭಾಗವತ ಎಲ್ಲದರ ಭಗವದ್ ಧರ್ಮ ಇರೋದ್ರಿಂದ ಒಂದಾಗಿ ಹೆಣ್ಕೊಂಡ್ಬಿಟ್ಟಿದೆ. ಭಗವಂತ ಸೃಷ್ಟಿ ಮಾಡಿದಾಗ ಏನ್ ಮಾಡ್ದ? ಅವನು ಸಂಕಲ್ಪ ಮಾಡ್ದ ಅಂದ್ರೆ ಈಗ ತಾಯಿಯ ಒಂದು ಓರೆ ನೋಟದಿಂದ ಅವನ ಹೃದಯ ಎಂಬ ಹೂವರಳಿ ದುಂಬಿ ರಸತಂತಲ್ಲ. ಹಾಗೆ ಈಗ ಸೃಷ್ಟಿ ಆರಂಭ ಆಯಿತು. ಮಹತ್ತತ್ವ ಬಂತು, ಮಹತ್ತಿನಿಂದ ರಜಸ್ಸು ಬಂತು, ರಜಸ್ಸಿನಲ್ಲಿ ಮಹತ್ತಿನ ಮೇಳ ಆಯಿತು. ಆ ರಜಸ್ಸು ಈಗ ಸತ್ವದ ಜೊತೆಯಲ್ಲಿ ತಮಸ್ಸಿನ ಜೊತೆಯಲ್ಲಿ ಎಲ್ಲಾ ಬೆರೆತ್ಕೊಳ್ತು. ಸಾತ್ವಿಕ ರಜಸ್ಸು, ರಾಜಸ ರಜಸ್ಸು, ತಾಮಸ ರಜಸ್ಸು, ಹಾಗೆ ಸಾತ್ವಿಕ ರಾಜಸ ತಾಮಸ ರಜಸ್ಸು, ಹೀಗೆ ಅನೇಕ ಮಿಶ್ರಗಳಿಂದ ಆಯ್ತು. ಹಾಗೆ ಏನೇನೆಲ್ಲ ಬಂತು? ಪಂಚಭೂತ, ಪಂಚತನ್ಮಾತ್ರ, ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಪಂಚಪ್ರಾಣ, ಹೀಗೆ ವಿಕಾಸಗೊಳ್ಳುತ್ತಾ ಬಂತು. ಹಾಗೆ ಬಂದದ್ದೆಲ್ಲ ಏನಾಗಿತ್ತು? ಸುಮ್ಮನೆ ಇತ್ತು. ಚೈತನ್ಯ ಇಲ್ಲ, ಜಡವಾಗಿತ್ತು, ಚಟುವಟಿಕೆ ಇಲ್ಲ. ಯಾವಾಗ ನೋಟ ಬಿತ್ತು ಆಗ ಅವುಗಳಲ್ಲಿ ಚಲನೆ ಬಂತು. ಇದನ್ನ ನಾವು ಗರ್ಭಗತವಾದ ಜೀವದಲ್ಲಿ ಕೂಡ ಗಮನಿಸಿದ್ದೇವೆ. ಒಂದು ಜೀವ ಗರ್ಭಗತವಾಗಿ ಬೆಳೆದ ಮೇಲೆ ಅದರೊಳಗೆ ಜೀವ ಸಂಚಾರ ಆಗದೆ ಬರೀ ಅವಯವಗಳಿದ್ರೇನು ಪ್ರಯೋಜನ? ಆ ಅವಯವಗಳಲ್ಲಿ ಚೈತನ್ಯ ಪ್ರವೇಶ ಮಾಡಬೇಕಾದ್ರೆ ಆ ಚೈತನ್ಯ ಯಾವುದರಿಂದ? ಪರಮಾತ್ಮನ ಕೃಪಾ ಕಟಾಕ್ಷದಿಂದ. ಆ ಕೃಪಾ ಕಟಾಕ್ಷ ಯಾವುದು? ದೇವಿಯದು. ಆ ದೇವಿ ಲಕ್ಷ್ಯ ಅಂದ್ರೆ ನೋಡೋದು. ಆ ಲಕ್ಷ್ಯ ಇರುವುದೇ ಲಕ್ಷ್ಮಿ. ಇದು ಲಕ್ಷ್ಮಿ ಅನ್ನುವ ತತ್ವವನ್ನ ನೋಡೋದು. ಈಗ ನಮ್ಮ ಜೀವನಕ್ಕೆ ಬರೋಣ. ಪರಮಾತ್ಮನ ನೋಟದಿಂದ ಸೃಷ್ಟಿ ವಿಕಾಸ ಆಗುವುದಕ್ಕೆ ಕಾರಣೀಭೂತಳಾಗಿ, ಆದ್ರಿಂದ ಅವಳೇನಾಗಿದ್ದಾಳೆ? ಅಂಗೀಕೃತಾಖಿಲ ವಿಭೂತಿರಪಾಂಗಲೀಲಾ ಮಾಂಗಲ್ಯದಾಸ್ತು ಮಮ ಮಂಗಲ ದೇವತಾಯಾ. ಮಂಗಳ ದೇವತೆಯಾದ ಆ ಲಕ್ಷ್ಮಿಯ ನೋಟ ನಮಗೆ ಮಂಗಳವನ್ನ, ಆ ನೋಟ ಪ್ರಪಂಚವನ್ನ ಸೃಷ್ಟಿ ಮಾಡ್ತು. ಆ ಸೃಷ್ಟಿಯಿಂದ ಸೃಷ್ಟಿಯಲ್ಲಿ ಚೈತನ್ಯವನ್ನ ತುಂಬಿತು. ಎಲ್ಲರಲ್ಲಿ ನಾವು ಅಪರಾಜಿತ ಓದುವಂತೆ ತುಷ್ಟಿಯನ್ನ, ಪುಷ್ಟಿಯನ್ನ, ಆನಂದವನ್ನ, ನಿದ್ರೆಯನ್ನ, ಬುದ್ಧಿಯನ್ನ ಎಲ್ಲವನ್ನ ತಂದು ತುಂಬಿತು. ಎಲ್ಲ ಮಾಡಿದ್ದು ಆ ಓರೆ ನೋಟ ಅಂದ್ರೆ ಆ ಲಕ್ಷ್ಯ ಅನ್ನುವುದು. ಹಾಗೆ ವಿಕಾಸಗೊಂಡ ಈ ಪ್ರಪಂಚ, ಹಾಗೆ ವಿಸ್ತಾರವಾಗಿ ಬೆಳೀತಾ ಇರುವ ಈ ಪ್ರಪಂಚ ಚೈತನ್ಯದಿಂದ ಕೂಡಿ ಚಟುವಟಿಕೆಯಲ್ಲಿ ಇದೆ. ಆ ಚಟುವಟಿಕೆಗೆ ಮತ್ತೆ ನಮ್ಮನ್ನ ನಾವು ನೋಡ್ಕೊಂಡ್ರೆ ಮೊದಲು ಇರೋದು ಕಣ್ಣೆ. ನೋಡಿದ ಮೇಲೆ ಬೇಕು ತಾನೆ. ಯಾರೋ ಹೇಳಿದ್ರು ನನಗೆ ಅದು ಬೇಕು ಅಂತ ಅಷ್ಟಾಗಿರಲ್ಲ. ನಾನು ನೋಡಿದ್ನಲ್ಲ, ನೋಡಿದ ಮೇಲೆ ನನಗೆ ಬೇಕು, ಬೇಕೇ ಬೇಕು. ಅದಕ್ಕೆ ನಾನು ಹಠ ತೊಟ್ಟು ಬಿಡ್ತೇನೆ, ಅದು ಸಿಕ್ಕೋವರೆಗೆ ಬಿಡೋದಿಲ್ಲ ಅಂತ ಛಲವನ್ನ ನಾನು ಮಾಡ್ತೇನೆ. ಆದ್ರಿಂದ ಆ ಬೇಕು ಅನ್ನುವುದಕ್ಕೆ ಕಾರಣ ಯಾವುದು? ಕಣ್ಣು. ಆದ್ರಿಂದ ಕಣ್ಣೇ ಕಾಮನ ಬೀಜ.
ಕಣ್ಣಿಂದಲೇ ನೋಡೋ. ಆದ್ರಿಂದ ಈ ಕಣ್ಣೊಳಗೆ ಕುಳಿತು ಯಾರು ನೋಡ್ತಾ ಇದ್ದಾಳೋ ಅವಳು ಯಾರು? ಲಕ್ಷ್ಮಿ. ಈಗ ನಾವು ಅದನ್ನ ಯಾವ ರೀತಿ ತಗೊಳ್ಬೇಕು? ಲಕ್ಷ್ಮಿ ನೋಡ್ತಾ ಇದ್ದಾಳೆ ಅನ್ನೋದು ಒಂದು, ಮತ್ತೆ ಯಾರು ಯಾರು ಯಾವ ಯಾವುದನ್ನ ನೋಡ್ತಿದ್ದಾರೋ ಅದೆಲ್ಲ ಲಕ್ಷ್ಮಿ ಅಂತ ತಗೊಳ್ಬೇಕು. ಆಗ ನೋಡಿ, ಪ್ರಪಂಚ ನಮ್ಗೆ ಭಾರ ಅಲ್ಲ, ಪ್ರಪಂಚ ಪರಮಾತ್ಮನಿಗಿಂತ ಬೇರೆ ಅಲ್ಲ. ಏನೇನನ್ನ ನೋಡ್ತೀವಿ, ಈಗ ಬೇಕು ಅಂತ ಹಂಬಲ ಬಂತಲ್ವಾ, ಹಂಬಲ ಬಂದಿದ್ದು ನನ್ನದು ಅಂತಾದಾಗ ಅಲ್ಲೇನ್ ಬಂತು? ತೊಂದರೆ ಬಂತು, ಕಷ್ಟ ಬಂತು, ನೋವು ಬಂತು. ಸಿಕ್ಕಿದ್ರೆ ಆನಂದ, ಸಿಕ್ಕದೇ ಇದ್ರೆ ಬೇಸರ. ನಾನೇನ್ ಅನ್ಕೊಂಡಿದ್ನೋ ಅಂದ್ರೆ ನಾ ಕಣ್ಣೊಳಗೇನೋ ನೋಡಿದ್ನಲ್ಲ ಅದೇ ತರ ಬೇಕಿತ್ತು. ಅದರಲ್ಲಿ ಡಾಟ್ ಇಲ್ಲೊಂದ್ 4 ಜಾಸ್ತಿ ಇತ್ತು, ಇಲ್ಲೊಂಚೂರು ಕಡಿಮೆ ಇದೆ ಅಂತ ಸಿಕ್ಬಿಟ್ರೆ ಬೇಜಾರು ಅಲ್ವಾ? ಆ ರೀತಿ ಎಲ್ಲ ಈ ಕಣ್ಣಿನ ನೋಟದಿಂದ ಉಂಟಾದಂಥ ಸುಖ ದುಃಖನೂ ಆಗೋಕೆ ಸಾಧ್ಯ ಇದೆ. ಆದರೆ ನಾವು ಇವಾಗ ನೋಡಿದ್ದನ್ನ ದೇವಿಯದು ಅಂತ ಅನ್ಕೊಂಡ್ರೆ, ದೇವಿಯ ಕೃಪಾ ಕಟಾಕ್ಷ ಇಲ್ಲ ಅಂದ್ರೆ, ಅದರಿಂದ ಈ ಕಣ್ಣೊಳಗೆ ಕೂತಿರೋಳು ಯಾರಪ್ಪ ಅಂದ್ರೆ ಅವಳೇ ದೇವಿ, ಅವಳೇ ಲಕ್ಷ್ಮಿ ಅನ್ನೋದನ್ನ ನೋಡಿದಾಗ ಎಲ್ಲರ ಕಣ್ಣುಗಳ ಒಳಗೆ ಕುಳಿತು ಎಲ್ಲವನ್ನ ನೋಡ್ತಾ ಇರುವ ದೇವಿ ಯಾರೋ ಅವಳೇ ಲಕ್ಷ್ಮಿ. ಆದ್ರಿಂದ ಈಗ ಪ್ರಪಂಚದಲ್ಲಿ ಯಾವ ಯಾವ ಜೀವಗಳು ನೋಡ್ತಾ ಇದೆಯೋ, ನೋಡಿದ ಯಾವ್ಯಾವ ಪದಾರ್ಥ ನೋಡ್ತಿದ್ಯೋ, ಈಗ ನಾವು ಈ ಪುಸ್ತಕ ನೋಡ್ತೀವಿ, ಮೊಬೈಲ್ ನೋಡ್ತೀವಿ, ಹೂವು ಏನೇನನ್ನ ನೋಡ್ತೀವಿ, ಆ ನೋಡಿದ್ದೆಲ್ಲ ದೇವಿಯದು. ಅಂದ್ರೆ ಯಾಕೆ? ಲಕ್ಷ್ಯ ಯಾವುದರ ಮೇಲಿದೆ? ಅದು ದೇವಿಯದು. ಲಕ್ಷ್ಯ ಯಾವುದು? ಕಣ್ಣು. ಅದರಿಂದ ಕಣ್ಣೊಳಗೆ ಕುಳಿತು ನೋಡುವ ವಸ್ತು ಯಾವುದೋ ಅದು ದೇವಿ. ಆಗ ಅದೇನಾಗುತ್ತೆ? ಮಹಾಲಕ್ಷ್ಮಿ ಆಗುತ್ತೆ. ಬರೀ ಲಕ್ಷ್ಮಿ ಅಂದ್ರೆ ಸೌಂದರ್ಯ ಅಂತ ಅರ್ಥ ಇದೆ. ಸೌಂದರ್ಯ ಅಂತ ತಗೊಂಡಾಗ ಈ ಒಂದು ಹೂವಿನ ಸೌಂದರ್ಯವನ್ನ ತಗೊಂಡ್ರೆ ಈ ಸೌಂದರ್ಯ ಹೂವಿಗೆ ಮಾತ್ರ ಸೀಮೆ ಅಲ್ವಾ? ಅದೇ ನಾವು ಒಂದೊಂದು ಸೌಂದರ್ಯವನ್ನ ಬೇರೆ ಬೇರೆಯಾಗಿ ತಗೊಂಡ್ರೆ ಅದನ್ನ ಸಮೂಹ. ಈಗ ಇದನ್ನ ತಗೊಳ್ಳೋಣ, ಇಲ್ಲಿ ನೋಡಿ, ಇದು ಒಂದೊಂದು ಹೂವು ಒಂದೊಂದು ಸುಂದರ. ಅದೇ ಇದು ಸಮೂಹಗತವಾಗಿ ನಾವು ಹೀಗೆ ಹಿಡಿದಾಗ ಆ ಸೌಂದರ್ಯ ಬೇರೆ ತರ ಅಲ್ವಾ? ಅಂದ್ರೆ ಸಮೂಹಗತವಾದ ಸೌಂದರ್ಯ, ಬಿಡಿ ಬಿಡಿಯಾದ ಸೌಂದರ್ಯ. ಬಿಡಿ ಬಿಡಿಯಾದ ಸೌಂದರ್ಯ ಲಕ್ಷ್ಮಿ, ಸಮೂಹಗತವಾದ ಸೌಂದರ್ಯ ಮಹಾಲಕ್ಷ್ಮಿ. ಹಾಗೆ ನಾವು ತಿಳ್ಕೊಂಡಾಗ ಏನಾಗುತ್ತೆ? ಪ್ರಪಂಚದಲ್ಲಿ ಏನೇನು ನಮ್ಮ ದೃಷ್ಟಿಗೆ ಬೀಳ್ತಾ ಇದೆಯೋ, ಯಾವ ಯಾವುದು ದೃಷ್ಟಿಯಿಂದ ನೋಡ್ತಾ ಇದೆಯೋ, ಯಾವ ಯಾವುದು ದೃಷ್ಟಿಯಿಂದ ನೋಡ್ತಾ ಇದೆಯೋ ಆ ಎಲ್ಲವೂ ಕೂಡ ಲಕ್ಷ್ಮೀ ಸ್ವರೂಪಳಾದಂಥ ದೇವಿ. ಆದ್ರಿಂದಲೇ ನಾವು ದುರ್ಗಾ ಸಪ್ತಶತಿಯಲ್ಲಿ ಹೇಳುವಾಗ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪಿಣಿ ಅಂದಾಗ ಯಾರು ಬಿಟ್ಟು ಹೋಗ್ಲಿಲ್ಲ. ಅಂದ್ರೆ ವಿಶ್ವ ಭೂಗೋಳ ಬಿಡ್ಲಿಲ್ಲ, ಖಗೋಳ ಬಿಡ್ಲಿಲ್ಲ, ಎಲ್ಲ ತುಂಬಿದ ಪರಾತತ್ವ ಕೂಡ ಬಿಡ್ಲಿಲ್ಲ. ಯಾಕೆ? ಮಹಾ ಅನ್ನೋದು ಸೇರ್ಕೊಂಡಿದೆ. ಆದ್ರಿಂದ ಇದನ್ನ ಮಹಾ ಅನ್ನೋದಾಗಬೇಕಾದ್ರೆ ಯಾವುದು ಈ ವ್ಯಾಪ್ತಿ ಒಳಗಿದೆಯೋ, ಅಂದ್ರೆ ಪ್ರಕೃತಿ, ಪುರುಷ, ಕಾಲ ಈ ವ್ಯಾಪ್ತಿ ಒಳಗಿದೆಯೋ ಅದು ಮಹಾ ಆಗಲ್ಲ. ಅದನ್ನ ಅತೀತವಾಗಿದ್ದು ಮಹಾ. ಆದ್ರಿಂದ ಈಗ ಈ ಕಾಳಿ, ಲಕ್ಷ್ಮಿ, ಸರಸ್ವತಿ, ಇಲ್ಲೂ ಲಕ್ಷ್ಮಿ ಇದ್ದಾಳೆ ನೋಡಿ. ಕಾಳಿ ಕಾಲಕ್ಕೆ ಸಂಬಂಧಪಟ್ಟವಳು, ಲಕ್ಷ್ಮಿ ಲಕ್ಷ್ಯ ಇದಕ್ಕೆ ಸಂಬಂಧಪಟ್ಟವಳು. ಹಾಗೆ ಈಗ ನಾವು ನೋಡಿದಂತೆ ಲಕ್ಷ್ಮಿ ಅಂದ್ರೆ ಸೌಂದರ್ಯ ಅಂದಾಗ ಪ್ರತಿಯೊಂದು ವಸ್ತುವಿನಲ್ಲಿ ಸೌಂದರ್ಯ ಇದೆ. ಪ್ರತಿ ವಸ್ತುನೂ ಸುಂದರವಾಗಿದೆ. ಅತ್ಯಂತ ಕುರೂಪವಾದ ವಸ್ತುನು ಒಂದು ದಿವಸ ಸುಂದರವಾಗಿ ಕಾಣುತ್ತೆ. ನಾವು ನೋಡ್ತಾ ಇದ್ರೆ ಪ್ರಪಂಚದಲ್ಲಿ ಆ ಸೌಂದರ್ಯ ಎಲ್ಲಿಂದ ಬರುತ್ತೆ? ಇದನ್ನೆಲ್ಲ ನಾವು ಗಮನಿಸಿದರೆ ಅದು ಪರಮಾತ್ಮನಿಂದ ಬಂದದ್ದು. ಅಂಥ ಸೌಂದರ್ಯ ಮತ್ತೆ ಘನೀಭೂತವಾದರೆ, ದೊಡ್ಡದಾದರೆ ಅದು ಮಹಾಲಕ್ಷ್ಮಿ. ಹೀಗೆ ಮೊದಲನೆಯದಾಗಿ ನೋಡುವ ಪ್ರತಿಯೊಂದು, ನೋಡಿದ್ದು ಯಾವುದನ್ನ ನೋಡ್ತಾ ಇದೆಯೋ ಅದುವೇ. ನಾವು ನಿನ್ನೆ ನೋಡಿದಂತೆ ಹೂವನ್ನ ನೋಡಿದ್ರೆ ಹೂವು, ಪುಸ್ತಕ ನೋಡಿದ್ರೆ ಪುಸ್ತಕ, ಬಾಗಿಲು ನೋಡಿದ್ರೆ ಬಾಗಿಲು, ಒಡವೆಯನ್ನ ನೋಡಿದ್ರೆ ಒಡವೆ, ಸೀರೆ ನೋಡಿದ್ರೆ ಸೀರೆ, ಊಟ ನೋಡಿದ್ರೆ ಊಟ, ಏನೇನ ಮೇಲೆ ಕಣ್ಣು ಹರಿಯುತ್ತೆ ಆ ಎಲ್ಲನೂ ಕೂಡ ಲಕ್ಷ್ಮೀ ಸ್ವರೂಪ. ಅದು ಮಹಾಲಕ್ಷ್ಮಿ.
ಆದ್ರಿಂದಲೇ ನಾವು ಯಾವುದನ್ನು ನಿಕೃಷ್ಟವಾಗಿ ಕಾಣೋದಿಲ್ಲ ಭಾರತೀಯರು. ಎಲ್ಲಕ್ಕೆ ಪೂಜ್ಯವಾದಂತಹ ಭಾವನೆ. ಯಾಕಪ್ಪ ಅಂದ್ರೆ ಅದು ಲಕ್ಷ್ಮಿ. ಮನೆಯಲ್ಲಿ ಹೇಳ್ತಾರೆ ಪೊರಕೆನ ಗುಡಿಸ್ಬಿಟ್ಟು ಎಸೆದ್ರೆ ಲಕ್ಷ್ಮಿ ಹಾಗೆ ಎಸಿಬಾರ್ದು. ಪೊರಕೆ ಲಕ್ಷ್ಮಿ ಆದ್ಮೇಲೆ ತಲೆ ಮೇಲೆ ಇಡಲಿಡು, ಆ ತರ ಅಲ್ಲ. ಪ್ರತಿಯೊಂದು ಕೂಡ ಆ ಪೂಜ್ಯವಾದ ಭಾವನೆ. ಹಾಗೆ ಮನೆಯಲ್ಲಿ ಅಡಿಗೆ ಮಾಡಿ ಬೇಯಿಸ್ತಾ ಇರುವಾಗ, ಬಾಂಡ್ಲೆಯಲ್ಲಿ ಕರೆದು ತಿಂಡಿ ಮಾಡುವಾಗ ಆ ಖಾಲಿ ಬಾಂಡ್ಲೆ ಕೆಳಗಿಳಿಸಕ್ ಕೊಡ್ತಿರ್ಲಿಲ್ಲ ಹಿಂದೆ. ಅದರೊಳಗೊಂದು ತಿಂಡಿ ಇಟ್ಟೆ ಇಳಿಸ್ಬೇಕಿತ್ತು, ಯಾವ ತಿಂಡಿ ಮಾಡ್ತಿರ್ತೀವೋ. ಅಂದ್ರೆ ಅದು ಉಳಿಬೇಕು ಅಂತ ಮೊದಲು ಬೇಯಿಸಿದ್ದೇನಿರುತ್ತೆ ಅದನ್ನ ತೆಗೆದು ಒಲೆಗೆ ಹಾಕ್ತಾ ಇದ್ರು. ಯಾಕೆಂದ್ರೆ ಯಜ್ಞೇಶ್ವರನಿಗೆ, ಅಗ್ನಿಪುರುಷನಿಗೆ, ಅಂದ್ರೆ ಎಲ್ಲಾ ದೇವ ಅನ್ನುವ ಭಾವಕ್ಕೆ. ಆ ರೀತಿಯಲ್ಲಿ ಈ ಒಂದು ಅದು ಹಾಗೆ ಮಾಡಿದ್ರೆ ಅಡಿಗೆ ಸರಿಯಾಗದು ಅನ್ನುವ ಒಂದು ಭಾವ. ಅದರಲ್ಲಿ ದೊಡ್ಡ ದೊಡ್ಡ ಅಡಿಗೆ ಮಾಡಬೇಕಾದ್ರೆ, ಈಗಾದ್ರೆ ಗ್ಯಾಸ್ ಇರೋದ್ರಿಂದ ಆ ಅನಾಹುತ ಮಾಡಕ್ಕಾಗಲ್ಲ, ಅದು ಅನಾಹುತ ಆಗೋಗುತ್ತೆ. ಹಿಂದೆ ಎಲ್ಲ ಆದ್ರೆ ಸೌದೆ ಒಲೆಗಳಾದ್ರಿಂದ ಮೊದಲು ಏನು ಬೇಯಿಸ್ತಾರೆ, ಮದುವೆ ಮನೆ, ಮುಂಜಿ ಮನೆ, ಯಾವುದೇ ಮನೆಯಲ್ಲಿ ಮೊದಲು ಅದನ್ನ ಒಲೆಗೆ ಹಾಕ್ತಾರೆ. ಅಂದ್ರೆ ಆ ಮನೆಯ ಯಜಮಾನನ ಕೈನಲ್ಲಿ ಮೊದಲು ಅಗ್ನಿ ಪೂಜೆ ಮಾಡಿಸ್ತಾರೆ. ಆ ರೀತಿಯಾದೆಲ್ಲ ಒಂದು ಕ್ರಮಗಳು. ಯಾಕೆಂದ್ರೆ ಇದೆಲ್ಲ ಲಕ್ಷ್ಮಿ ಅಂತ, ಅದಕ್ಕೋಸ್ಕರ ಇಷ್ಟು ವಿವರಿಸ್ತಾ ಇದ್ದೇನೆ. ಆ ಲಕ್ಷ್ಮಿ ಎಲ್ಲಿರುತ್ತೆ ಅಲ್ಲಿ ಏನಿದೆ? ತುಷ್ಟಿ ಇದೆ, ಪುಷ್ಟಿ ಇದೆ, ತೃಪ್ತಿ ಇದೆ, ಸಂತೋಷ ಇದೆ. ಆದ್ರಿಂದಲೇ ಸಿದ್ಧ ಲಕ್ಷ್ಮೀರ್, ಮೋಕ್ಷ ಲಕ್ಷ್ಮೀರ್, ವರಲಕ್ಷ್ಮೀರ್, ಸರಸ್ವ ಎಲ್ಲ ಲಕ್ಷ್ಮೀರು ಅಲ್ಲಿ ಬಂದ್ಬಿಟ್ಟಿದ್ದಾರೆ. ಅಂದ್ರೆ ರುಚಿಯಲ್ಲೂ ಲಕ್ಷ್ಮಿ ಇದ್ದಾಳೆ, ನೋಟದಲ್ಲಷ್ಟೇ ಅಲ್ಲ, ಎಲ್ಲದರಲ್ಲಿರುವಂತಹ ಆ ಲಕ್ಷ್ಮೀ ಸ್ವರೂಪ ಏನಿದೆ ಅದೇ ಮಹಾಲಕ್ಷ್ಮಿ. ಹೀಗೆ ನಾವು ಮಹಾಲಕ್ಷ್ಮಿ ಅನ್ನೋದನ್ನ ಒಂದು ರೂಪದಲ್ಲಿ ತಿಳ್ಕೊಳ್ಳೋದು. ಇದು ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ ಅಂತಲ್ಲ, ಅದಕ್ಕೆ ನಿರುಕ್ತ ಇದೆ. ಲಕ್ಷ್ಯತೆ. ಲಕ್ಷ್ಯತೆ ಅಂದ್ರೆ ದೃಶ್ಯತೆ. ಯಾವುದು? ವಿಶ್ವಂ, ಪ್ರಪಂಚವನ್ನೆಲ್ಲ ಯಾವುದು ನೋಡುತ್ತೆ? ಪ್ರಪಂಚ ಆಗುವಂತೆ ಮಾಡಿದ್ದು ನೋಟನೆ. ಪ್ರಪಂಚವನ್ನೆಲ್ಲ ನೋಡ್ತಾ ಇರುವುದು ನೋಟನೆ. ಆ ನೋಟ ಯಾವುದು? ಅಂಗಂ ಹರೇಹೆ ಪುಲಕಭೂಷಣಮಾಶ್ರಯಂತಿ. ಯಾವ ನೋಟ? ಆ ದೇವಿಯ ನೋಟನೆ ಇದೆಲ್ಲವನ್ನು ಕೂಡ ಮಾಡ್ತಾ ಇದೆ. ಆದ್ದರಿಂದ ಅದು ಹೇಗೆ ಮಾಡ್ತಾ ಇದೆ? ಸ್ನಿಗ್ಧ ದೃಷ್ಟಿಯ, ಸ್ನೇಹ ದೃಷ್ಟಿಯಿಂದ, ಪ್ರೇಮ ದೃಷ್ಟಿಯಿಂದ. ಆದ್ರಿಂದ ಇದನ್ನ ಏನಂತ ಕರೀತಾರೆ? ಮಹಾಲಕ್ಷ್ಮಿ ಅನ್ನುವುದಾಗಿ ಕರೀತಾರೆ. ದೇವಿ ಭೂತಾಶ್ಚ ಮಹತಿ. ಇದು ಆ ಮಹಾಲಕ್ಷ್ಮಿ ಅನ್ನುವುದಕ್ಕಿರುವ ಶಬ್ದದ ಅರ್ಥ. ಏನಪ್ಪಾ ಅಂದ್ರೆ ಲಕ್ಷ್ಯತೆ, ದೃಶ್ಯತೆ, ಸ್ನಿಗ್ಧ ದೃಷ್ಟಿಯ, ಸ್ನೇಹಪೂರ್ಣವಾದ ದೃಷ್ಟಿಯಿಂದ. ಯಯಾ ಅನಿಶಂ, ಯಾವಾಗಲೂ ಕೂಡ ಯಾವ ದೇವಿ, ದೇವಿ ಭೂತಾಶ್ಚ ಮಹತಿ, ತಾನು ದೇವಿಯಾಗಿ ಈ ಎಲ್ಲವನ್ನ ಪ್ರೇಮ ಭಾವದಿಂದ ನೋಡ್ತಾ ಇದ್ದಾಳೋ ಆ ಕಾರಣ ಅವಳನ್ನ ಮಹಾಲಕ್ಷ್ಮೀ ತಥಾ ಉಚ್ಯತೆ. ಆ ಕಾರಣ ಅವಳನ್ನ ಮಹಾಲಕ್ಷ್ಮಿ ಅಂತ ಕರೀತಾರೆ. ಇದು ಶಾಸ್ತ್ರದಲ್ಲಿ ಇರುವಂತ ಮಾತು. ನಾನು ನಮ್ಮ ಭಾಷೆಯಲ್ಲಿ ಹೇಳಿರೋದಷ್ಟೇ. ಆದ್ರಿಂದ ಈಗ ನಮ್ಮ ಬದುಕಿನಲ್ಲಿ ನಾವು ಏನನ್ನ ನೋಡಿದರೂ ಕೂಡ ಅದು ಲಕ್ಷ್ಮೀ ಸ್ವರೂಪ ಅನ್ನುವ ಭಾವನೆ ಇರಬೇಕು. ನಮ್ಮನ್ನ ಯಾವುದು ನೋಡುತ್ತೋ, ನಮ್ಮನ್ನ ಯಾವುದೋ ನೋಡಿದ್ರ ಮೇಲೂ ಇದೆಯಲ್ಲ, ನೋಡೋರು ಹೆಂಗ್ ನೋಡ್ತಾರೆ, ನೋಡೋ ಕೆಕ್ಕರ್ಸ್ಕೊಂಡು ಅಂತ ಅಲ್ಲ. ಅದು ಕೂಡ ಏನು? ಲಕ್ಷ್ಮೀ ಸ್ವರೂಪನೇ. ಇಲ್ಲ ರೀ, ಅವ್ರು ವ್ಯಂಗ್ಯ ಮಾಡಿದ್ರು, ನಂಗೆ ಗೊತ್ತಾಯ್ತು ಅವ್ರ ಮುಖದಲ್ಲಿ, ಅದೆಲ್ಲ ನನಗೆ ಯಾಕೆ? ಆ ರೂಪನು ಲಕ್ಷ್ಮೀ ಸ್ವರೂಪ. ಹಾಗೆ ಯಾರು ನಮ್ಮನ್ನ ಯಾವ ರೂಪದಲ್ಲಿ ನೋಡ್ತಾರೆ, ನಾವು ಯಾರನ್ನ ನೋಡ್ತೇವೆ, ಯಾವುದನ್ನ ನೋಡ್ತೇವೆ. ಯಾವುದನ್ನ ನೋಡೋದು ಅಂದಾಗ ಮತ್ತೆ 5 ಇಂದ್ರಿಯಗಳು ನೋಡೋದೆ ಅಲ್ವಾ? ಯಾಕೆ? ತಿಂದು ನೋಡು, ಹೇಳಿ ನೋಡು, ಕೇಳಿ ನೋಡು, ಮಾಡಿ ನೋಡು ಅಲ್ವಾ? ಎಲ್ಲ ಕಡೆ ನೋಡು ಇದೆ. ಆದ್ರಿಂದ ನೋಡು ಅನ್ನುವುದು ಏನೇನಿದೆ ಆ ಎಲ್ಲದರಲ್ಲಿ ಇರುವುದು ಯಾವುದಪ್ಪ ಅಂದ್ರೆ ಮಹಾಲಕ್ಷ್ಮಿ. ಇದು ಮಹಾಲಕ್ಷ್ಮಿಯ ಒಂದು ಸ್ವರೂಪ. ಹಾಗಾಗಿ ಲಕ್ಷ್ಮಿ ಎಲ್ಲಾ ಕಡೆಯಲ್ಲಿ ತುಂಬಿಕೊಂಡಿದ್ದಾಳೆ. ಇವಳು ಪ್ರತಿ ಜೀವದಲ್ಲಿ ಇದ್ದಾಳೆ, ವಿಶ್ವದ ಅಣುವಿನಲ್ಲಿ ಇದ್ದಾಳೆ. ಇನ್ನು ಮೂರ್ತಿ ರಹಸ್ಯ ಅಂತ ನಾವು ದೇವಿ ಇದು ಸಪ್ತಶತಿ ಅದರಲ್ಲಿ ನೋಡ್ತೇವೆ ಆ ಮೂರ್ತಿ ರಹಸ್ಯವನ್ನ. ಮೂರ್ತಿ ರಹಸ್ಯದಲ್ಲಿ ಈ ದೇವಿಯನ್ನ ವರ್ಣನೆ ಮಾಡುವಾಗ ನಂದಾ ಭಗವತಿ ನಾಮ, ಇವಳು ಸ್ತುತಾ ಸಾ ಪೂಜಿತಾ ಭಕ್ತ್ಯ ವಶೀ, ಅವಳು ಎಲ್ಲರನ್ನ ವಶೀಕರಣ ಮಾಡ್ಕೊಳ್ತಾಳೆ. ವಶೀಕುರ್ಯಾತ್ ಜಗತ್ರಯಂ,
ಮೂರೂ ಲೋಕವನ್ನ ಅವಳು ವಶಪಡಿಸ್ಕೊಳ್ತಾಳೆ. ಆದ್ರಿಂದ ಇವಳನ್ನ ಏನಂತಾರೆ, ಅದೇ ತಾನೇ ಅಂಗಮ ಹರೆಯಲ್ಲಿ ನಾವು ನೋಡಿದ್ದು. ಆದ್ರಿಂದ ಇವಳು ಲಕ್ಷ್ಮೀ ಸ್ವರೂಪ ಅಂತ ಮೂರ್ತಿ ರಹಸ್ಯದಲ್ಲಿ ನಾವು ಇವಳನ್ನ ನೋಡ್ತೇವೆ. ಆದ್ರಿಂದ ಅವಳು ಹೇಗಿದ್ದಾಳೆ, ಕನಕೋತ್ತಮ ಕಾಂತಿ, ಉತ್ತಮವಾದ ಚಿನ್ನದ ಕಾಂತಿ, ಅದನ್ನೇ ಹಿರಣ್ಯವರ್ಣಾಂ ಹರಿಣೀಂ ನಾವು ನೋಡೋದು. ಮತ್ತೆ ಅವಳು ಇನ್ ಹೇಗಿದ್ದಾಳೆ, ಸುಕಾಂತಿ ಕನಕಾಂಬರ, ಚಿನ್ನದ ವಸ್ತ್ರವನ್ನ ಧರಿಸಿದಾಳೆ. ಚಿನ್ನದ ವಸ್ತ್ರ ಧರಿಸಿದಾಳೆ, ನಾವು ಅದನ್ನ ನೋಡ್ತಾ ಇರ್ತೇವೆ. ಒಂದು ಕಾಲದಲ್ಲಿ ಮಹಾರಾಜರು ಕೂಡ ಅವರ ಬಟ್ಟೆಯಲ್ಲಿ ಚಿನ್ನದ ದಾರಗಳನ್ನ ಹೆಣೆಕೊಳ್ತಾ ಇದ್ದಿದ್ದು. ಒಂದು ಕಾಲದಲ್ಲಿ KSIC ನಲ್ಲಿ ಕೂಡ ಚಿನ್ನದ ದಾರಗಳನ್ನ ಸೇರಿಸಿ ನೇಯ್ತಾ ಇದ್ದಿದ್ದನ್ನ ಒಂದು ಕಾಲದ್ದು ನಾವು ನೋಡ್ತಾ ಇದ್ದಿದ್ದು. ಹಾಗೆ ಅಂದ್ರೆ ಇಲ್ಲಿ ಚಿನ್ನದ ದಾರಗಳದೇ ವಸ್ತ್ರ. ಒಟ್ಟು ಏನಂದ್ರೆ ಹಿರಣ್ಯ ಅನ್ನೋದು ಮುಖ್ಯ. ಹಿರಣ್ಯ ಅಂದ್ರೇನು, ನೋಡೋದು, ನೋಡಿದಷ್ಟು ಆಕರ್ಷಿಸೋದು. ಹಿರಣ್ಯ ಅಂದ್ರೆ ಅದೇ ತಾನೆ, ಹೊಳಿತಾ ಇರೋದು, ಎಲ್ಲಿ ಕಂಡ್ರೂ ಆಕರ್ಷಣೆ. ಅಲ್ಲಿ ದೂರದಲ್ಲಿ ಏನೋ ಹೊಳಿತಾ ಇರೋದು, ಒಂದ್ ಸಣ್ಣ ಡಾಟ್ ಇದ್ರು ನಮ್ಮ ಮನಸ್ಸು ಆಕರ್ಷಿತವಾಗಿರುತ್ತದೆ, ಏನೋ ಅದೇನೋ ಅಂತ. ಅಲ್ಲಿ ಹೋಗೋವರೆಗೆ ಯಾರು ನೋಡ್ತಿಲ್ಲ ಅನ್ನೋವರೆಗೆ ಅದನ್ನ ಈಗ ಅಯ್ಯೋ ಅನ್ಕೊಂಡು ಎದ್ದು ಬರೋದು, ಅದೊಂದು ಟಿಕ್ಲಿ ಆಗಿರ್ಬೋದು ಅಷ್ಟೇ. ಆದ್ರೆ ಆ ಆಕರ್ಷಣೆ ಯಾವುದರದು ಆಕರ್ಷಣೆ, ಆ ಹೊಳೆಯದ್ದು. ಆ ಹೊಳೆಯುವಿಕೆ ಎಲ್ಲಿದೆ, ದೇವಿಯಲ್ಲಿ. ಆದ್ರಿಂದ ಅಲ್ಲಿ ಹೇಳ್ತಾ ಇರೋದು ಸಾ ಸುಕಾಂತಿ ಕನಕಾಂಬರ, ಉತ್ತಮವಾದ ಕಾಂತಿ. ಅಂದ್ರೆ ಅರ್ಥ ಏನು, ಪ್ರಪಂಚ ನಮ್ಮನ್ನ ಎಳೀತಾ ಇದೆ. ಎಷ್ಟೆಲ್ಲ ಪಕ್ವಗೊಂಡಿದ್ರು ಪ್ರಪಂಚ ಬೇಡ ಅನ್ನೋ ಮನಸ್ಸು ಯಾವತ್ತಾದ್ರೂ ಬಂದಿದೆಯಾ? ಬಂದಿದೆ ಅಂತ ಬಾಯಲ್ಲಿ ಹೇಳ್ತೇವೆ, ಹೃದಯದಲ್ಲಿ ಬಂದಿರಲ್ಲ. ಏನಿಲ್ಲಪ್ಪ ನಾನೆಲ್ಲ ಬಿಟ್ಬಿಟ್ಟಿದ್ದೇನೆ ಅಂತೇವೆ ಅಷ್ಟೇ. ಆದ್ರೆ ನಾಳೆ ದಿವಸ ನನ್ನ ಸೊಸೆ ನನಗೆ ತಿಂಡಿ ಕೊಡ್ಲಿಲ್ಲ, ಕೊಟ್ಟಿದ್ರಲ್ಲಿ ಅರ್ಧ ಕಡಿಮೆ ಮಾಡಿದ್ಲು ಅಷ್ಟೇ ಶುರು, ನನಗೆ 1.5 ರೊಟ್ಟಿ ಕೊಟ್ಲು, 2 ರೊಟ್ಟಿ ಕೊಡ್ಲಿಲ್ಲ ಅಲ್ವೇ, ಅಂದ್ರೆ ಅಲ್ಲಿ ಬಿಟ್ಟಿದ್ದೇನಾಯ್ತು. ಹಾಗಾಗಿ ಸಾ ಸುಕಾಂತಿ ಕನಕಾಂಬರ, ಆ ನಮ್ಮನ್ನ ಆಕರ್ಷಿಸುವ ಈ ಪ್ರಪಂಚಕ್ಕೆ ಅವಳು ಆಕರ್ಷಣಶೀಲಳಾಗಿದ್ದಾಳೆ. ಆದ್ರಿಂದಲೇ ಈಶಾವಾಸ್ಯದಲ್ಲಿ ನಾವು ನೋಡುವಾಗ ಹಿರಣ್ಮಯೇನ ಪಾತ್ರೇಣ, ಈ ಪ್ರಪಂಚ ಚಿನ್ನದ ಪಾತ್ರೆ, ಅದರಿಂದ ನಮ್ಗೆ ಕಿತ್ಕೊಂಡು ಹೋಗಕ್ಕಾಗಲ್ಲ. ಅಯ್ಯೋ ಈ ಚಿನ್ನದ ಪಾತ್ರೆ ಬಿಟ್ಬಿಟ್ರೆ ಅಂತ ಅದನ್ನು ಭದ್ರವಾಗಿ ಹಿಡ್ಕೊಳ್ಳಕ್ಕೆ ನೋಡ್ತೀವಿ, ಯಾರು ಕಿತ್ಕೋತಾರೋ ಅಂತ. ಹಾಗಾಗಿ ನಾವು ಏನು ಎಷ್ಟು ಮೇಲೆ ಲೋಕಕ್ಕೆ ಹೋದ್ರು ಮತ್ತೆ ಕೆಳಗೆ ಇಳಿದು ಬರೋಕೆ ವ್ಯವಸ್ಥೆ ಮಾಡ್ಕೊಂಡು ಹೋಗ್ತೀವಿ, ಹಾರು ಹೊಟ್ಟೋಗೋಣ ಅನ್ನೋ ವ್ಯವಸ್ಥೆಯಲ್ಲಿ ಹೋಗಲ್ಲ. ಆದ್ರಿಂದ ಈ ದೇವಿ ಇದನ್ನ ನೋಡಿ, ಈಗ ಈ ಆಕರ್ಷಣೆ ಇದೆಯಲ್ಲ, ಇದು ದೇವಿ ಅನ್ಕೊಂಡ್ರೆ ಆಗ ಅದು ನಿಮ್ಮನ್ನ ಈ ಪ್ರಪಂಚಕ್ಕೆ ಕಟ್ಟಾಕಲ್ಲ. ಇದು ದೇವಿಯದು ಅನ್ಕೊಂಡ್ರೆ ಆಗ ಇದು ನಿಮ್ಮನ್ನ ಪ್ರಪಂಚಕ್ಕೆ ಕಟ್ಟಾಕಲ್ಲ. ಆದ್ರಿಂದ ಸುಕಾಂತಿ ಕನಕಾಂಬರ, ಆದ್ರಿಂದ ಅವಳೇನು ದೇವಿ ಕನಕವರ್ಣಾಭ. ಈ ಲಕ್ಷ್ಮಿಯನ್ನ ಆ ಮೂರ್ತಿ ರಹಸ್ಯದಲ್ಲಿ ವರ್ಣನೆ ಮಾಡ್ತಾರೆ. ಅವಳು ಇರೋದು ಹಾಗೆ ಚಿನ್ನದ ಹಾಗೆ ಹೊಳಿತಿದ್ದಾಳೆ, ಚಿನ್ನದ ಕಾಂತಿಯಿಂದ ಕೂಡಿದ್ದಾಳೆ, ಮೈ ತುಂಬ ಚಿನ್ನದ ಆಭರಣ ಹಾಕೊಂಡಿದ್ದಾಳೆ, ಕನಕೋತ್ತಮ ಭೂಷಣ. ಇದು ಕೂಡ ಹಾಗೆ, ದೇವಸ್ಥಾನಕ್ಕೆ ಹೋದ್ರೆ ದೇವರ ಮೇಲಿನ ಆಭರಣಗಳ ಮೇಲೆ ನಮ್ಮ ಕಣ್ಣು, ಆ ಎಂಥ ಆಭರಣ, ಅದರಲ್ಲೂ ಆ ಶ್ರೀನಿವಾಸ ತಿರುಪತಿ ಅವನ ಆಭರಣಗಳು ನೋಡ್ಬೇಕು. ಫೋಟೋಲ್ ನೋಡಿದ್ರೆ ನಮಗೆ ಸೆಳೆಯುತ್ತೆ, ನಿಜವಾದ ಆಭರಣ ನೋಡಿದ್ರೆ ಏನಾಗುತ್ತೋ ಅಂಥ ಕನಕೋತ್ತಮ ಭೂಷಣ, ಉತ್ತಮವಾದ ಆಭರಣಗಳನ್ನ ಅವಳು ಧರಿಸ್ಕೊಂಡಿದ್ದಾಳೆ. ಮತ್ತೆ ಕಮಲಾಂಗ, ಕಮಲ ಮೈಯೆಲ್ಲ ಕಮಲದಲ್ಲಿದ್ದಾಳೆ. ಕಮಲಮುಖಿ, ಕಮಲ ಆಸನ, ಕಮಲ ಹಸ್ತ, ಕಮಲ, ಆ ರೀತಿಯಲ್ಲಿ ಹಾಡೇ ಇದೆಯಲ್ಲ ಹಾಗೆ. ಮತ್ತೆ ಇನ್ನೇನಾಗಿದ್ದಾಳೆ, ಪಾಶಾಬ್ಜೈ, ಇನ್ನು ಕೈಯೊಳಗೆ ಕಮಲ, ಪಾಶ ಇವೆಲ್ಲವನ್ನು ಕೂಡ ಅವಳು ಹಿಡ್ಕೊಂಡಿದ್ದಾಳೆ. ಅಂಥವಳನ್ನ ಇಂದಿರಾ, ಕಮಲ, ಲಕ್ಷ್ಮೀ, ಇದೆಲ್ಲ ಅಲ್ಲಿರೋ ಮಾತು. ಎಲ್ಲಿ ಮೂರ್ತಿ ರಹಸ್ಯದಲ್ಲಿ. ಸಾ ಶ್ರೀಹಿ ರುಕ್ಮಾಂಬುಜ, ಚಿನ್ನದ ಒಂದು ಹೊಳಪಿನ ಚಿನ್ನದ ಕಮಲ ಸ್ವರೂಪದಲ್ಲಿರುವಂಥವಳು. ಆದ್ರಿಂದ ಈಗ ಮಹಾಲಕ್ಷ್ಮಿ ಅಂದ್ರೇನು, ಯಾರು ವಶೀಕರಿಸ್ಕೊಳ್ತಾಳೋ, ಯಾರು ಎಲ್ಲರನ್ನ. ಆದ್ರಿಂದ ಈಗ ನನ್ನೊಳಗೆ ಈ ವಶೀಕರಣ ಬುದ್ಧಿ ಇದೆ ಅಂದ್ರೆ ಅದು ಲಕ್ಷ್ಮೀ ಸ್ವರೂಪ. ಹಾಗೆ ಭಾವಿಸಿದಾಗ ಅದು ನಮ್ಮನ್ನೇನು ಮಾಡಲ್ಲ, ಈ ಪ್ರಪಂಚಕ್ಕೆ ಮತ್ತೆ ಎಳ್ಕೊಂಡು ಬರಲ್ಲ. ಹೊರಗೆ ಹೋದ್ಮೇಲೆ ಮತ್ತೆ ಮೇಲೆ ಮೇಲೆ ಹೋಗುವ ವ್ಯವಸ್ಥೆಗೆ ಅನುಕೂಲ ಅವಳೇ ಮಾಡಿಕೊಡ್ತಾಳೆ, ದೇವಿನೇ ಮಾಡ್ತಾಳೆ. ನಾನು ನನ್ನ ಪ್ರಯತ್ನದಿಂದ ಎಲ್ಲಿವರೆಗೆ ಹೋಗಿದ್ದೇನೆ,
ಸ್ವರ್ಗದಿಂದ ಮೇಲಿನ ಒಂದು ಲೋಕ ಮುಟ್ಟಿದ್ದೇನೆ. ದೇವಿ ಎನ್ನುವ ಭಾವನೆ ನನ್ನೊಳಗೆ ಇಟ್ಕೊಂಡಿದ್ರೆ ಅವಳು ಅಲ್ಲಿಂದ ಮೇಲಕ್ಕೆ, ಅಲ್ಲಿಂದ ಬ್ರಹ್ಮಲೋಕಕ್ಕೆ, ಅಲ್ಲಿಂದ ಧ್ರುವಲೋಕಕ್ಕೆ, ಅಲ್ಲಿಂದ ವೈಕುಂಠ ಧಾಮಕ್ಕೆ, ಮಣಿಪುರಕ್ಕೆ, ಮಣಿನಗರಿಗೆ, ಹೀಗೆ ಅವಳೇ ಕರ್ಕೊಂಡು ಹೊಟ್ಟೋಗ್ತಾಳೆ. ಅವಳೇ ತನ್ನೊಳಗೆ ಸೇರಿಸ್ಕೊಂಡ್ಬಿಡ್ತಾಳೆ. ಅಂಥ ದೇವಿಯನ್ನ ಏನಂತಾರೆ? ಮಹಾಲಕ್ಷ್ಮಿ ಎಂಬುದಾಗಿ ಕರೀತಾರೆ ಅಂತ ನಮ್ಮ ಶಾಸ್ತ್ರಗಳು ನಮಗೆ ತಿಳಿಸಿಕೊಡುತ್ತೆ. ನಾವಿಲ್ಲಿವರೆಗೆ ತಿಳ್ಕೊಂಡಿರುವ ಹಾಗೆ ಮಹಾಲಕ್ಷ್ಮಿ ಅಂದಾಗ ದುಡ್ಡಿನವಳು ಮತ್ತೆ ವಿಷ್ಣುವಿನ ಹೆಂಡತಿ ಅಂತ ತಿಳ್ಕೊಂಡಿದ್ದೇವೆ. ಆದರೆ ಹಾಗಲ್ಲ. ಎಲ್ಲೆಲ್ಲಿ ನೋಟ ಇದೆ, ಎಲ್ಲೆಲ್ಲಿ ದರ್ಶನ ಇದೆ, ಯಾವ ಯಾವ ದರ್ಶನ ನಮ್ಮ ದೃಷ್ಟಿ ಒಳಗಿದೆ, ಆ ಎಲ್ಲವೂ ಕೂಡ ದೇವಿ ಸ್ವರೂಪ. ಆ ಎಲ್ಲದರಲ್ಲಿ ಇರುವ ಸೌಂದರ್ಯ, ಆಕರ್ಷಣೆ, ಆನಂದ, ಆ ಎಲ್ಲಾನು ದೇವಿಯ ಸ್ವರೂಪ. ಆದ್ರಿಂದ ಅವಳು ಮಹಾಲಕ್ಷ್ಮಿ. ಇನ್ನು ಅದರಿಂದನೇ ಹೇಳುವಾಗ ಯನ್ಮಾಯಯ ಮೋಹಿತಾಶ್ಚ ಬ್ರಹ್ಮ ವಿಷ್ಣು ಮಹೇಶ್ವರಾಹ. ಈ ಮಹಾಲಕ್ಷ್ಮಿಯ ಮೋಹ ಯಾರನ್ನೂ ಬಿಡೋದಿಲ್ಲ. ಹಾಗಾಗಿ ನಮಗೆ ಕಥೆಗಳು ಬೇಕಾದಷ್ಟಿದೆ. ಶಿವ ಮೋಹಕ್ಕೆ ಒಳಗಾದದ್ದು. ಮೋಹಿನಿ ರೂಪವನ್ನ ತಳೆದು ಶಿವ ದೇವಾಸುರರಿಗೆ ಅಮೃತವನ್ನ ವಿಭಾಗ ಮಾಡಿಕೊಟ್ನಂತೆ. ವಿಷ್ಣು ಅಂಥ ಸುಂದರನಾಗಿ ಬಂದಿದ್ನಂತೆ ಅಂತ ಕಥೆ ಕೇಳ್ದ. ಆಗ ಶಿವನಿಗೆ ವಿಷ್ಣುವಿನ ಆ ರೂಪ ನೋಡಬೇಕು ಅಂತ ಆಸೆ ಆಯ್ತು. ಅದಕ್ಕೆ ಪಾರ್ವತಿನೂ ಕರ್ಕೊಂಡೇ ಬಂದ. ಒಬ್ಬನೇ ಏನ್ ಬರ್ಲಿಲ್ಲ, ಪಾರ್ವತಿನೂ ಕರ್ಕೊಂಡೇ ಬಂದವನು ವಿಷ್ಣು ಎಲ್ಲ ಸತ್ಕಾರ ಮಾಡಿದ ಮೇಲೆ ಏನಂದ್ರೆ, ನೀನು ಮೋಹಿನಿ ರೂಪ ತಳೆದಿದ್ಯಂತೆ, ಆ ರೂಪದಿಂದ ದೇವತೆಗಳಿಗೆ ಅಮೃತ ಹಂಚಿಕೊಟ್ಟಿಯಂತೆ, ನಿನ್ನ ರೂಪ ನೋಡೋ ಆಸೆಯಿಂದ ಬಂದಿದ್ದೇನೆ ಅಂತ ಹೇಳ್ದ. ಓ ಹೌದಾ, ಆಗ್ಲಿ ಅಂತ ಹೇಳ್ದ. ಕೂತ್ಕೊಳ್ಳಿ ಎಂದ, ಸತ್ಕಾರ ಮಾಡ್ದ. ಇದ್ದಕ್ಕಿದ್ದಾಗೆ ಜಾಗ ಖಾಲಿ ಮಾಡ್ಬಿಟ್ಟ. ಆಮೇಲೆ ಎಷ್ಟೊತ್ತು ಕಾಯ್ತಾರೆ, ಶಿವ ಮತ್ತೆ ಪಾರ್ವತಿಗೆ ಸಾಕನ್ನಿಸ್ತು. ಎದ್ದು ಅಲ್ಲೇ ಸುತ್ತಾಡೋಣ, ಎಲ್ಲಿ ಹೋಗಿದಾನೋ ಏನೋ ವಿಷ್ಣು. ಯಾಕೆಂದ್ರೆ ದೇವ ಕಾರ್ಯ ಅಲ್ಲ, ಯಾವಾಗ ಯಾವ ತರ ಬರುತ್ತೆ ಗೊತ್ತಾಗಲ್ಲ. ಬರ್ತಾನೆ ಅಂತ ಆ ವಿಷ್ಣುವಿನ ವೈಕುಂಠದಲ್ಲೇ ಉದ್ಯಾನ, ಅವನ ಮನೇಲೆ ಆ ಉದ್ಯಾನವನದಲ್ಲಿ ಸುತ್ತಾಡ್ತಾ ಇದ್ರು. ಹಾಗೆ ಸುತ್ತಾಡ್ತಾ ಇರುವಾಗ ಅಷ್ಟು ದೂರದಲ್ಲಿ ಒಂದು ಮರದ ಹಿಂದೆಯಲ್ಲಿ ಒಂದು ಸುಂದರ ಆಕೃತಿ ಕಾಣಿಸ್ತು. ಕಂಡಿದ್ದಲ್ಲದೆ ಅದು ಚೆಂಡಾಡ್ತಾ ಇದೆ. ಆ ಚೆಂಡಾಡುವಾಗ ಹೀಗೆ ನಲೀತಾ ಇದೆ. ಇದನ್ನೇ ನೋಡ್ತಾ ಇದ್ದಾನೆ ಶಿವ. ಪಕ್ಕದಲ್ಲಿ ಪಾರ್ವತಿ ಇದ್ದಾಳೆ ಅನ್ನೋದು ಮರೆತೋಯ್ತು. ಓಡಿ ಹೋಗಿ ಅವಳು ಚೆಂಡು ಎಲ್ಲೋ ಹೋಯ್ತು. ಆ ಚೆಂಡನ್ನು ಎತ್ಕೊಡೋ ನೆಪದಲ್ಲಿ ಅವಳನ್ನು ಹಿಡ್ಕೊಂಡ್ ಬಿಟ್ಟ. ಅಂದ್ರೆ ಮಾಯೆ ಅನ್ನುವುದು ಯಾರನ್ನೂ ಬಿಡೋಲ್ಲ. ವಿಷ್ಣುವಿನ ವಿಷಯದಲ್ಲಿ ಕೂಡ ಅಂದ್ರೆ ನಮ್ ಶಿವ ಚಿಕ್ಕವನ ಅನ್ಕೊಳ್ಳೋದಲ್ಲ. ಮಾಯೆ ಅಂದ್ರೆ ಎಲ್ಲರಿಗೂ. ವಿಷ್ಣುವು ಯಾವ ರೀತಿಯಲ್ಲಿ ಮಾಯೆಗೆ ಒಳಗಾದ ನಾವು ಬೃಂದ ನೆಲೆಯಲ್ಲಿ ನೋಡ್ತೇವೆ. ಆ ರೀತಿ ಅನೇಕ ರೀತಿಯಲ್ಲಿ ಮಾಯೆಗೆ ಯಾರನ್ನೂ ಬಿಡದಂತೆ ವಶೀ, ಅದು ನಾವು ಲಕ್ಷ್ಮಿಯಲ್ಲಿ ನೋಡೋದು. ತನ್ನ ನೋಟ ಮಾತ್ರದಿಂದ ಎಲ್ಲರನ್ನ ವಶೀಕರಿಸಿಕೊಳ್ಳಬಲ್ಲ ಸಾಮರ್ಥ್ಯವುಳ್ಳವಳು. ಆದ್ರಿಂದಲೇ ಯನ್ಮಾಯಯ ಮೋಹಿತಾಶ್ಚ ಬ್ರಹ್ಮ ವಿಷ್ಣು ಮಹೇಶ್ವರಾದಯ. ಆದ್ರಿಂದ ಅವಳನ್ನ ತಾಂ ಮಹಾಲಕ್ಷ್ಮೀಂ ಪ್ರೋಚುಹು. ಆದ್ರಿಂದ ಅವಳನ್ನ ಮಹಾಲಕ್ಷ್ಮಿ ಎಂಬುದಾಗಿ ಕರೀತಾರೆ. ಇದಿಷ್ಟು ಮಹಾಲಕ್ಷ್ಮಿಯ ಕುರಿತಾಗಿ ನಾವು ಭಾವಿಸಿಕೊಳ್ಳುವಂಥದ್ದು. ಇನ್ನು ಈ ಮಹಾಲಕ್ಷ್ಮಿ ಒಂದು ಅವತಾರ, ದೇವಿಯ ಅವತಾರ. ಯಾಕೆ ಅವಳು ಈ ಅವತಾರವನ್ನ ತಳೆದ್ಲು ಅನ್ನೋದನ್ನ ನಾವು ನೋಡೋದಾದ್ರೆ, ಈ ಸಹ್ಯಾದ್ರಿ ಬೆಟ್ಟ, ಈ ಪಶ್ಚಿಮ ಸಮುದ್ರದ ದಡಗಳಲ್ಲಿ, ಅಲ್ಲಿ ಪಶ್ಚಿಮ ಸಮುದ್ರದ ತೀರದಲ್ಲಿ ಸಹ್ಯಾದ್ರಿಯಿಂದ ದೂರದಲ್ಲಿ ಒಬ್ಬ ಮಹಾಲ ಅನ್ನುವಂಥ ರಾಕ್ಷಸ. ಅವನು ರಾಕ್ಷಸ ಅಲ್ಲ. ಮಹಾ ಅಂದ್ರೆ ಗೊತ್ತಾಗಿದೆ ಈಗ ನಮಗೆ. ಅಲ ಅಂದ್ರೆ ಸಾಮರ್ಥ್ಯ, ಶಕ್ತಿ ಎಲ್ಲ ಇರುವಂಥವನು. ಮತ್ತೆ ಅವನಲ್ಲಿ ಎಷ್ಟಿದೆಯಪ್ಪ ಅಂದ್ರೆ, ಅವನ ಹತ್ರ ಬಂದವರನ್ನೆಲ್ಲ ಅವನು ಎಲ್ಲರನ್ನ ತೃಪ್ತಿಪಡಿಸಿಕೊಡಬಲ್ಲಷ್ಟು ಸಾಮರ್ಥ್ಯ ಉಳ್ಳವನಾಗಿದ್ದಾನೆ. ಎಲ್ಲರನ್ನ ವಶೀಕರಿಸಿಕೊಳ್ಳಬಲ್ಲ ಸಾಮರ್ಥ್ಯ ಉಳ್ಳವನಾಗಿದ್ದಾನೆ. ಮತ್ತೆ ಅತ್ಯಂತ ಪರಾಕ್ರಮಿಯಾಗಿದ್ದಾನೆ. ಅಲಂ ಅಂದ್ರೆ ಸಮರ್ಥ ಅಂತ. ಆ ರೀತಿ ಅಲ ಅನ್ನೋದಕ್ಕೆ ಇಷ್ಟೆಲ್ಲ ಅಂದ್ರೆ ಪರಾಕ್ರಮ ಅಂತ ಇದೆ, ಸಾಮರ್ಥ್ಯ ಇದೆ, ವಶೀಕರಣ ಇದೆ. ಈ ತರ ದೊಡ್ಡ ಸಾಮರ್ಥ್ಯವನ್ನ ಗಳಿಸ್ಬಿಟ್ಟಿದ್ದಾನೆ. ಆದ್ರಿಂದ ಅವನನ್ನ ವಿಷ್ಣು, ಬ್ರಹ್ಮ, ಈಶ್ವರ ಯಾರೂ ಅಲ್ಲಾಡ್ಸಕ್ಕಾಗ್ತಾ ಇಲ್ಲ. ಯಾಕೆಂದ್ರೆ ಅವನು ತಪಸ್ಸಿಂದ ಇಂಥ ಶಕ್ತಿ ಗಳಿಸಿದ್ದಾನೆ. ಆದ್ರಿಂದಲೇ ಅವನಿಗೆ ಮಹಾಲ ಅಂತ ಹೆಸರು ಬಂದಿದೆ. ಅಂದ್ರೆ ಅಂಥ ಪರಾಕ್ರಮ, ಅಂಥ ಶಕ್ತಿ, ಅಂಥ ತೇಜಸ್ಸು, ಅಂಥ ಆಕರ್ಷಣೆ, ಅಂಥ ದುಡ್ಡು ಕೊಡುವ ಔದಾರ್ಯ ಎಲ್ಲ ಇದೆ ಅವನಲ್ಲಿ.
ಆದರೆ ಅಷ್ಟೇ ಪರರನ್ನ ಹಿಂಸಿಸುವ, ತನ್ನ ಪರಾಕ್ರಮದಿಂದ ದೇವತೆಗಳನ್ನು ಕೂಡ ಹಿಂಸಿಸುವ, ನನ್ನನ್ನು ಯಾರೇನ್ ಮಾಡ್ತಾರೆ ಆ ಒಂದು ಭಾವ. ಆದ್ದರಿಂದ ದೇವಿ ಆಗ ಈ ಬ್ರಹ್ಮ ವಿಷ್ಣುಗಳನ್ನು ಬಿಡದೇ ಇದ್ದಾಗ ದೇವಿ ತಾನು ಅವತಾರವನ್ನ ತಳೆದು ಈ ಮಹಾಲ ಎನ್ನುವವನನ್ನ ಸಂಹಾರ ಮಾಡಿದ ಕಾರಣ ಅವಳಿಗೆ ಮಹಾಲಸ ಅಂತ ಹೆಸರು. ಅಂದ್ರೆ ಮಹಾಲನನ್ನ ನಾಶ ಮಾಡಿದಂತಹ ದೇವಿ, ಮಹಾಲನನ್ನ ಅವಳು ಕೊನೆಗೊಳಿಸಿ ಲೋಕದಲ್ಲಿರುವ ಮಹಾಲನ ಪ್ರಭೆಯಿಂದ, ಲೋಕದಲ್ಲಿ ಮಹಾಲ ಅಲ ಅಂದಾಗ ಇನ್ನೂ ಒಂದು ಅರ್ಥವನ್ನ ನಾವು ತಗೊಂಡ್ರೆ, ಲೋಕದಲ್ಲಿರುವ ಜಡತೆ, ಆ ಜಡತೆಯ ರೂಪದಲ್ಲಿ ಮಹಾಲ, ಅದನ್ನು ಸಂಹಾರ ಮಾಡಬೇಕು. ಜಡತೆ ಹೊರಟೋಗ್ಲಿಲ್ಲ ಅಂದ್ರೆ ನಾವು ಇರಕ್ಕಾಗಲ್ಲ. ಜಡತೆ ಮನುಷ್ಯನ ನಾಶಕ್ಕೆ ಕಾರಣ. ಆದ್ರಿಂದ ದೇವಿ ಅದನ್ನ ದೂರ ಮಾಡಿದ ಕಾರಣ ಅದನ್ನ ಮತ್ತೆ ಪುರಾಣ ಹೇಳುತ್ತೆ. ಮಹಾಲಂ ನಾಮಕಂ ದೈತ್ಯಂ, ಮಹಾಲ ಎಂಬ ದೈತ್ಯಕ ಅವನೆಲ್ಲಿದ್ದಾನೆ? ಕ್ಷಪಯತಿ ಇತಿ, ಅವನು ಸಹ್ಯಾದ್ರಿ ಪರ್ವತದಿಂದ ಆಚೆ ಪಶ್ಚಿಮ ಸಮುದ್ರ ಏನಿದೆ ಆ ಸಮುದ್ರದ ಸ್ಥಳಗಳಲ್ಲಿ ಅಲ್ಲಲ್ಲಿ ಅಡಗಿಕೊಂಡು ಎಲ್ಲರ ಮೇಲೆ ತನ್ನ ಸಾಮರ್ಥ್ಯದಿಂದ ಅವನು ಸಂಹಾರ ಮಾಡ್ತಾ ಎಲ್ಲರನ್ನ ತಾನು ಅಧೀನ ಮಾಡಿಕೊಳ್ತಾ ಇದ್ದ ಕಾರಣ ಮಹಾಲಸ ಮಹಾಲಕ್ಷ್ಮಿ ಇತಿ ಸಾ ಖ್ಯಾತಿಂ ಆಗತ, ಅವಳು ಮಹಾಲಸ, ಅವಳೇ ಮಹಾಲಕ್ಷ್ಮಿ ಎಂಬುದಾಗಿ ಪ್ರಸಿದ್ಧಿಯನ್ನ ಪಡೆದಳು ಎಂಬುದಾಗಿ ದೇವಿ ಪುರಾಣದಲ್ಲಿ ನಾವು ನೋಡ್ತೇವೆ. ದೇವಿ ಭಾಗವತದಲ್ಲಿ ಕೂಡ ಈ ಒಂದು ಪ್ರಸಂಗ ಬರುತ್ತೆ. ಆದ್ರಿಂದ ಆ ಪಶ್ಚಿಮ ಸಮುದ್ರ ತೀರಗಳಲ್ಲಿ ನೆಲೆಸಿದ್ದಂತಹ ಮಹಾಲನನ್ನ ಸಂಹರಿಸಿದ ಕಾರಣ ಈ ರೀತಿಯಾಗಿ ಮತ್ತೆ ದೇವತೆಗಳಲ್ಲಿದ್ದಂಥ ಎಲ್ಲ ಶಕ್ತಿನೂ ಇವನು ಹೀರ್ಕೊಂಡ್ಬಿಟ್ಟಿದ್ನಲ್ಲ, ಇವನು ಸಮರ್ಥ ಆಗಕ್ಕೆ ಆ ದೇವತೆಗಳ ಎಲ್ಲ ಶಕ್ತಿಯನ್ನ ದೇವಿ ಹಿಂತಿರುಗಿಸಿ ಕೊಟ್ಲು. ಹಾಗೆ ಆ ಪಶ್ಚಿಮ ಸಮುದ್ರ ತೀರದಲ್ಲಿ ಎಲ್ಲರಿಗೆ ಹಾವಳಿ ಮಾಡ್ತಾ ಎಲ್ಲರನ್ನ ನಡುಗಿಸಿದ್ನಲ್ಲ, ಅವರಿಗೆಲ್ಲ ನೆಮ್ಮದಿಯನ್ನ ಕೊಟ್ಲು. ಆದ್ರಿಂದ ಅವಳಿಗೆ ಆ ತೀರದ ಜನರಿಗೆ ಅವಳು ಅತ್ಯಂತ ಆದರಣೀಯಳಾದ್ಲು, ಪೂಜ್ಯಳಾದ್ಲು. ಮಹಾಲಸ ಎಂಬ ನಾಮದಿಂದ ಅವರೆಲ್ಲರೂ ಕೂಡ ಅವಳನ್ನ ಆದರಿಸ್ತಾರೆ. ಅವಳೇ ಮಹಾಲಕ್ಷ್ಮಿ ಇತಿ ಖ್ಯಾತಿಂ ಆಗತ ಎಂಬುದಾಗಿ ದೇವಿ ಪುರಾಣದಲ್ಲಿ ನಾವು ನೋಡ್ತೇವೆ. ಹೀಗೆ ದೇವಿ ತಾನು ಮಹಾಲ ಎಂಬ ಅಸುರನನ್ನ ಸಂಹರಿಸುವುದಕ್ಕಾಗಿ ಮಹಾಲಸ ರೂಪದಲ್ಲಿ ತಾನು ಅವತಾರ ಮಾಡಿದ್ದು, ಜೊತೆಯಲ್ಲಿ ಲೋಕದಲ್ಲಿ ಇರುವ ಈ ಎಲ್ಲ ಭಾವದಿಂದ ಅವಳೇನನ್ಸ್ಕೊಂಡ್ಲು? ಮಹಾಲಕ್ಷ್ಮಿ ಎಂಬುದಾಗಿ ಆದ್ಲು. ಇದೇ ದೇವಿ ಮೃಡ ಪ್ರಿಯ. ಮೃಡ ಅಂತ ಹೇಳಿದ್ರೆ ಆನಂದ ಅಂತ ಅರ್ಥ. ಪ್ರತಿಯೊಂದು ವಸ್ತುನಲ್ಲೂ ನಮಗೆ ಅಂದ್ರೆ ನಾವು ಏನೇ ಕೆಲಸ ಮಾಡ್ಲಿ, ಎಲ್ಲಾ ಕೆಲಸದಿಂದ ನಮಗೆ ಏನಿದೆ? ಆನಂದ ಇದೆ. ಆನಂದ ಇಲ್ಲದೆ ಇದ್ರೆ ನಾವು ಆ ಕೆಲಸ ಮಾಡಲ್ಲ ಅಲ್ವಾ? ಆದ್ರಿಂದ ನಮಗೆ ಆನಂದವನ್ನ ತಂದು ಕೊಡುವಂತ ದೇವಿ ಅವಳು ಮೃಡ ಪ್ರಿಯ. ಮೃಡ ಅಂತ ಹೇಳಿದ್ರೆ ಆನಂದ. ಈಗ ಪ್ರಪಂಚದಲ್ಲಿ ಎಷ್ಟು ರೀತಿಯ ಕೆಲಸಗಳನ್ನ ನಾವು ಮಾಡ್ತೇವೆ, ಆ ಎಲ್ಲಾ ಕೆಲಸದಲ್ಲಿ ನಮಗೊಂದು ಆನಂದ ಇದೆ. ನೋಡಿದ್ದಕ್ಕೊಂದು ಆನಂದ, ಹೇಳಿದ್ದಕ್ಕೊಂದು ಆನಂದ, ಕೇಳಿದ್ದಕ್ಕೊಂದು ಆನಂದ, ತಿಂದಿದ್ದಕ್ಕೊಂದು ಆನಂದ. ಇದು ನಾವು ಅಸ್ತಿ ಭಾತಿ ಪ್ರಿಯಂ ಎಂಬುದಾಗಿ ಪರಬ್ರಹ್ಮದ ವಸ್ತು ಸ್ವರೂಪದಲ್ಲಿ ನೋಡ್ತೇವೆ. ಪರಬ್ರಹ್ಮನ ವೇದಾಂತದ ದೃಷ್ಟಿಯಿಂದ ಲಕ್ಷಣ ಏನಪ್ಪಾ ಅಂತ ಕೇಳಿದ್ರೆ ಅಸ್ತಿ ಭಾತಿ ಪ್ರಿಯಂ. ಈ ಮೂರು ಎಲ್ಲಿದೆಯೋ ಅದನ್ನ ಬ್ರಹ್ಮ ಅಂತ ನಾವು ಹೇಳ್ತೇವೆ. ಈಗ ಆ ಮೂರು ಎಲ್ಲಿದೆ ಅಂತ ನೋಡಿದರೆ ಪ್ರಪಂಚದಲ್ಲಿರುವ ಪ್ರತಿ ವಸ್ತುವಿನಲ್ಲಿದೆ. ಬೆಳಗ್ಗೆ ಎದ್ದು ನಾವು ಮಾಡಿದಂಥ ಘಮಘಮ ಅನ್ನುವ ಆ ಕಾಫಿಯನ್ನ ನಾವು ತಗೊಳ್ಳುವಾಗ, ಆಸ್ವಾದಿಸುವಾಗ, ಕಣ್ಣು ಮುಚ್ಚಿ ಅದರ ಭಾವದೊಳಗೆ ಮುಳುಗಿದಾಗ ಆನಂದ ಇಲ್ವಾ? ಅಸ್ತಿ ಇದೆ, ಕಾಫಿ ಇದೆ, ಭಾತಿ ಅದು ಸ್ವರೂಪದಿಂದ ಕಾಣ್ತಾ ಇದೆ, ಮತ್ತೆ ಪ್ರಿಯ ಆನಂದವಾಗಿದೆ. ಅಬ್ಬಾ, ಬೆಳಗ್ಗೆ ಏಳುವಾಗ್ಲೇ ತಲೆನೋವು ಅಂತಿತ್ತು, ಕಾಫಿ ಕುಡಿದ್ಮೇಲೆ ಹಾಯ್ ಆಯ್ತು, ಇನ್ನು ನಾನು ಎಲ್ಲ ಕೆಲಸ ಮಾಡಬಲ್ಲೆ ಅಂದ್ರೆ ಅದು ಹೇಗೆ ನೋಡಿ. ಇದು ಜೀವನದಲ್ಲಿದೆ ತಾನೆ, ಇದೆಲ್ಲ ರೂಪನೇ ತಾಯಿ. ಅದು ಮೃಡ ಏನು ಆನಂದ ಕೊಡುತ್ತೆ. ಆ ಆನಂದದಿಂದ ನಮ್ಗೇನಿದೆ? ಪ್ರೀತಿ ಇದೆ. ಆದ್ರಿಂದ ಇವತ್ತು ಕಾಫಿ ಮಾಡಿದೆ, ನಾಳೆನೂ ಕಾಫಿ ಮಾಡ್ತೀನಿ. ಯಾಕೆ ಹೇಳಿ? ಪ್ರೀತಿ ಇದೆ ನನಗದರಲ್ಲಿ. ಅದು ನನಗೆ ಸಂತೋಷ ಕೊಡ್ತು, ಆನಂದ ಕೊಡ್ತು.
ಅದರಿಂದ ನಂಗೆ ಪ್ರೀತಿ ಉಂಟಾಯ್ತು. ಪ್ರೀತಿ ಉಂಟಾದ್ರಿಂದ ಮತ್ತೆ ಅದನ್ನ ನಾನು ಮಾಡ್ತೇನೆ. ಆ ರೀತಿ ಮೃಡ ಪ್ರಿಯ. ಆ ಮೃಡ ಅಂದ್ರೆ ಆನಂದದಿಂದ ಪ್ರೀತಿಯನ್ನ ಉಂಟು ಮಾಡುವವಳು ಯಾರೋ ಅವಳು ಮೃಡ ಪ್ರಿಯ. ಪ್ರಪಂಚದಲ್ಲಿ ಎಷ್ಟು ರಾಶಿ ವಸ್ತುಗಳಿದೆಯೋ ಆ ಎಲ್ಲಾ ವಸ್ತುಗಳಲ್ಲಿ ಕೂಡ ನಾವು ಈ ಒಂದು ಆನಂದವನ್ನ, ಈ ಒಂದು ತೃಪ್ತಿಯನ್ನ, ಸಂತೋಷವನ್ನ, ಪ್ರೀತಿಯನ್ನ ಯಾವುದರಿಂದ ಯಾವ್ಯಾವ ರೀತಿಯಲ್ಲಿ ಎಲ್ಲ ನೋಡೋದ್ರಿಂದಲೇ ಸಿಕ್ಕಲ್ಲ ಅಲ್ವಾ. ಒಂದು ನೋಡಿದ್ರಿಂದ, ಒಂದು ತಿಂದಿದ್ರಿಂದ, ಒಂದು ಆ ರೀತಿ ಸಿಕ್ಕುವ ಎಲ್ಲ ಆನಂದ ಸ್ವರೂಪ ಯಾರು ಅಂದ್ರೆ ಅವಳು ಮೃಡಪ್ರಿಯ. ಅವಳೇ ಆ ಆನಂದದ ರೂಪದಲ್ಲಿ ಇದ್ದು ನಮಗೆ ಪ್ರೀತಿಯನ್ನ ಉಂಟು ಮಾಡ್ತಾ ಅದನ್ನೇ ಮತ್ತೆ ತಿರುಗಾ ಅಪರಾಜಿತಾಗೆ ಬಂದ್ರೆ ಯಾ ದೇವಿ ತುಷ್ಟಿ ರೂಪೇಣ ಸಂಸ್ಥಿತ, ಆ ರೀತಿಯಲ್ಲಿ ಯಾ ದೇವಿ ಲಕ್ಷ್ಮೀ ರೂಪೇಣ ಸಂಸ್ಥಿತ, ಹಿಂದೆ ನೋಡಿ ಆ ರೀತಿಯಲ್ಲಿ ಜೀವಿಗಳಿಗೆ ಆನಂದವನ್ನ, ತೃಪ್ತಿಯನ್ನ, ಸಂತೋಷವನ್ನ ಉಂಟು ಮಾಡುವ ಸ್ವರೂಪದಲ್ಲಿರುವುದರಿಂದ ಅವಳನ್ನ ಮೃಡರೂಪಳಾಗಿಯೂ ಪ್ರೀತಿ ರೂಪಳಾಗಿಯೂ ಇರುವವಳು ಅಂತ ನಾವು ಮೃಡಪ್ರಿಯ ಅಂತ ಭಾವಿಸ್ತೇವೆ. ಮತ್ತೆ ನೋಡಿ, ಪ್ರತಿಯೊಂದು ಜೀವದಲ್ಲಿ ಪ್ರೀತಿ ಇದೆ. ಪ್ರೀತಿ ಇಲ್ಲದ ಜೀವ ಯಾವುದು? ಒಂದು ಸಣ್ಣ ಕೀಟ, ಒಂದು ಸಣ್ಣ ಕೀಟಕ್ಕೆ ಕೂಡ ತನ್ನ ಕಂದನ ಮೇಲೆ ಪ್ರೀತಿ ಇದೆ, ತನ್ನ ವಸ್ತುವಿನ ಮೇಲೆ ಪ್ರೀತಿ ಇದೆ. ಆ ಪ್ರೀತಿ ಸ್ವರೂಪ ಯಾರಪ್ಪ ಅಂದ್ರೆ ದೇವಿ. ಆದ್ರಿಂದ ಮೃಡ ಪ್ರಿಯ. ಈ ರೀತಿ ಜನರಿಗೆ ಅಂದ್ರೆ ಇನ್ನು ಪರಮಾತ್ಮ ಮೃಡ ಅಂತ ಹೇಳಿದ್ರೆ ಶಿವನಿಗೂ ಕೂಡ ಯಾತಕ್ಕೆ ಮೃಡ ಅಂತ ಹೆಸರು ಅಂದ್ರೆ ನಾವು ಹಿಂದೆ ಮೃಡಾಣಿ ನೋಡಿದ್ವಲ್ಲ, ಹಾಗೆ ಮೃಡ ಅಂತ ಯಾಕವನಿಗೆ ಹೆಸರು ಅಂದ್ರೆ ಜೀವಿಗಳಿಗೆ ಅವನು ಸಂತೋಷ ಕೊಡ್ತಾನೆ. ಯಾಕೆ ಸಂತೋಷ ಉಂಟು ಮಾಡ್ತಾನೆ? ಶಿವ ಅಂದ್ರೆ ಭಯ ಅಲ್ವಾ, ನಮ್ಗೆ ಹಿಂಸೆ ಉಂಟು ಮಾಡ್ತಾನೆ. ಆದ್ರಿಂದಲೇ ರುದ್ರ ಅಂದ್ರೆ ಭಯ. ಜನರೆಲ್ಲ ತಿಳ್ಕೊಂಡಿರೋದು ಹಾಗೆ. ವೇದದಲ್ಲಿ ರುದ್ರ ಸೂಕ್ತಗಳನ್ನ ಓದ್ಬಿಟ್ಟು ನಮ್ಗೆ ಅವನು ಹಿಂಸೆ ಕೊಡ್ತಾನೆ, ನಮ್ ಪ್ರಾಣಿಗಳನ್ನ ಹಿಂಸಿಸ್ತಾನೆ, ಓ ರುದ್ರ ನಮ್ ಪ್ರಾಣಿನ ಹಿಂಸಿಸ್ಬೇಡ, ಓ ರುದ್ರ ನಮ್ ಮಕ್ಕಳಿಗೆ ತೊಂದರೆ ಕೊಡಬೇಡ ಅಂತ ಪ್ರಾರ್ಥನೆ ಇದೆ ಅಂತ ತಿಳ್ಕೊಂಡಿದ್ದಾರೆ. ಹಾಗಲ್ಲ, ಜೀವಿಗಳಿಗೆ ರಕ್ಷಣೆಯನ್ನ ಕೊಟ್ಟು, ಜೀವಿಗಳಿಗೆ ಆರೋಗ್ಯವನ್ನ ಕೊಟ್ಟು, ನಮ್ಮನೆ ಮಗು ಚೆನ್ನಾಗಿದ್ರೆ ನಾವು ಸಂತೋಷವಾಗಿರ್ತೀವಲ್ಲ, ಹಾಗೆ ಎಲ್ಲ ಮಾಡ್ತಿರೋನು ಯಾರು? ಅವನು ಶಿವ. ಹಾಗೆ ಮಾಡಿದ್ರಿಂದ ನಮಗ್ ಸಂತೋಷ ಉಂಟು ಮಾಡಿದ್ದಾನೆ, ಆದ್ರಿಂದ ಅವನು ಮೃಡ. ಅಷ್ಟೇ ಅಲ್ಲ, ಈ ಶರೀರದ ಒಂದು ಬಂಧ ನಮಗಿದೆಯಲ್ಲ, ಶರೀರದ ಮೇಲಿನ ಮೋಹ ನಮಗಿದೆಯಲ್ಲ, ಆ ಶರೀರದ ಮೇಲಿನ ಮೋಹವನ್ನ ಬಿಡಿಸಿ ನಮ್ಮನ್ನ ತನ್ನ ವಸ್ತುವಾಗಿ ಮಾಡಿಕೊಂಡಾಗ ಅದಕ್ಕೆ ತಾನೇ ಅವನನ್ನ ಶಿವ ಅಂತ ನಾವು ಕರೀತೇವೆ. ಶಿವ ಅನ್ನುವ ಶಬ್ದದಲ್ಲೇ ಮಂಗಳ ರೂಪ ಇದೆ, ಆದ್ರಿಂದ ಅವನು ಮೃಡ. ಹಾಗೆ ಆ ಮೃಡನಿಗೆ ಪ್ರಿಯಳಾದವಳು ಯಾರೋ ಅವಳು ಮೃಡ ಪ್ರಿಯ. ಒಂದು ಲೋಕದಲ್ಲಿರುವ ಸಕಲ ಜೀವಿಗಳಿಗೆ ಪ್ರೀತಿಯನ್ನ ಉಂಟು ಮಾಡ್ತಾಳೆ, ಆನಂದವನ್ನ ಉಂಟು ಮಾಡ್ತಾಳೆ. ಆ ಕಾರಣ ಮೃಡ ಪ್ರಿಯ. ಎರಡನೇದು, ಶಿವನಿಗೆ ಅವಳು ಪ್ರೀತಿಯನ್ನ ಉಂಟು ಮಾಡ್ತಾಳೆ. ಅವಳ ಸಾನ್ನಿಧ್ಯ ಶಿವನಿಗೆ ಆನಂದವನ್ನ ಉಂಟು ಮಾಡುತ್ತೆ. ಆದ್ರಿಂದ ಮೃಡ ಪ್ರಿಯ ಅವಳು. ಅಂದ್ರೆ ಈಗ ಸುಖ ಯಾರಿಗೆ ಪ್ರೀತಿ ಇಲ್ಲ ಹೇಳಿ? ಸುಖ ಯಾರಿಗೆ ಬೇಡ? ಬೇಕು, ಎಲ್ಲರಿಗೂ ಬೇಕು. ಸುಖ ಒಬ್ಬೊಬ್ಬರಿಗೆ ಒಂದೊಂದು ರೀತಿ. ನನಗೆ ಸುಖ ಆದದ್ದು ನಿಮಗೆ ಸುಖ ಆಗ್ಬೇಕಂತಿಲ್ಲ, ನಿಮಗೆ ಸುಖ ಆದದ್ದು ನನಗೆ ಸುಖ ಆಗ್ಬೇಕು ಅಂತಿಲ್ಲ. ಒಬ್ಬನಿಗೆ ಎಚ್ಚರವಾಗಿರೋದ್ರಲ್ಲಿ ಸುಖ, ಒಬ್ಬನಿಗೆ ನಿದ್ರೆನಲ್ಲಿ ಸುಖ. ನೋಡವನು ಕುಂಭಕರ್ಣಂತರ 20 ಗಂಟೆ ನಿದ್ದೆ ಮಾಡ್ತಾನೆ ಅಂತ ಅನ್ಕೊಳ್ಬಾರ್ದು. ನನಗೆ ಅಕಸ್ಮಾತ್ ನಿದ್ದೆ ಬರಲಿಲ್ಲ ಅನ್ಕೊಳ್ಳಿ, ನಿದ್ದೆ ಬರದೆ ನಾನು ಬಾಧಿತಳಾಗಿದ್ರು ಅನ್ಕೊಳ್ಬಾರ್ದು. ಯಾಕೆಂದ್ರೆ ನನಗೆ ಇದರಲ್ಲಿ ಆನಂದ ನಾನು ಕಾಣಬೇಕು, ಅವರಿಗೆ ಅದರಲ್ಲಿ ಆನಂದ ಕಾಣಬೇಕು ಅಲ್ವಾ. ಪ್ರಪಂಚ ನೋಡ್ತೀವಲ್ಲ, ನನಗೆ ಸುಖ ಆಗಿದ್ದು ಎಲ್ಲರಿಗೂ ಸುಖನಾ? ಇಲ್ಲ. ಒಬ್ಬರಿಗೆ ಸಿಹಿ ಸುಖ ಕೊಡುತ್ತೆ, ಒಬ್ಬರಿಗೆ ಓಡಾಡುವುದು ಸುಖ ಕೊಡುತ್ತೆ, ಒಬ್ಬರಿಗೆ ಮನೆಯಲ್ಲಿರೋದೇ ಸುಖ ಕೊಡುತ್ತೆ. ಹೀಗೆ ನಾನಾ ವಿಧವಾದ ರೀತಿಯಲ್ಲಿ ಸುಖಗಳಿದೆ. ಆ ಸುಖ ನಾನಾ ರೀತಿಯಲ್ಲಿ ಇರುವಾಗ ಯಾವ ರೀತಿಯ ಸುಖವಾದರೂ ಕೂಡ ಯಾವ ರೂಪ ಅದು? ದೇವಿಯ ರೂಪ. ಆದ್ರಿಂದ ಸುಖ ಸ್ವರೂಪ ಎಲ್ಲಿ ನೀವು ನೋಡ್ತೀರಿ, ಸುಖ ಸ್ವರೂಪ ಯಾವ ರೀತಿಯಲ್ಲಿ ನೋಡ್ತೀರಿ, ಆ ರೀತಿಯಲ್ಲಿ ಯಾರಿದ್ದಾರೆ? ದೇವಿ ಇದ್ದಾಳೆ. ಆ ಸುಖದ ರೂಪದಿಂದ ದೇವಿ ಪ್ರೀತಿಯನ್ನ ಉಂಟು ಮಾಡ್ತಾ ಇದ್ದಾಳೆ. ಆದ್ರಿಂದ ಅವಳು ಮೃಡ ಪ್ರಿಯ. ಆದ್ರಿಂದಲೇ ಜನ ಸುಕೃತೆ ಅಂದ್ರೆ ಪುಣ್ಯ ಇತ್ಯಾದಿಗಳನ್ನ ಜನರಲ್ಲಿ ಕೊಟ್ಟು ಅದರ ಮೂಲಕ ಸತ್ವೋದ್ರಿಕ್ತಾಯ ಮೃಡಾಯ ಅಂದ್ರೆ ಆ ಸತ್ವಭಾವ ಹೆಚ್ಚಾಗುವಂತೆ,
ಪ್ರೀತಿ ಉಂಟಾಗಬೇಕಾದ್ರೆ ಸತ್ವಗುಣ ಬೇಕು, ಆನಂದ ಉಂಟಾಗಬೇಕಾದ್ರೆ ಸತ್ವಗುಣ ಬೇಕು. ಶರೀರದ ಒಳಗೆ ಇದ್ದುಕೊಂಡು ಆ ಸತ್ವಭಾವವನ್ನ ಹೆಚ್ಚು ಮಾಡಿ ಜೀವಿಗಳಿಗೆ ಆನಂದವನ್ನ ಉಂಟು ಮಾಡುವಂಥವಳು ಯಾರಿದ್ದಾಳೆ, ಅವಳನ್ನ ಮೃಡಪ್ರಿಯ ಅಂದ್ರೆ ಸತ್ವಗುಣವನ್ನ ಹೆಚ್ಚು ಮಾಡುವಂತಹ ದೇವಿ. ಸತ್ವಗುಣದಿಂದ ಮುಂದಕ್ಕೇನು ಉತ್ಕರ್ಷಣೆ, ಅಪಕರ್ಷ ಇಲ್ಲ, ಅಂಥ ಒಂದು ಉತ್ಕೃಷ್ಟತೆಯನ್ನು ತಂದುಕೊಡುವಂತಹ ದೇವಿಯೇ ಮೃಡಪ್ರಿಯ. ಆದ್ರಿಂದ ಆನಂದ ಸುಖ ಇದು ಎರಡು ಎಷ್ಟೆಷ್ಟು ರೂಪದಲ್ಲಿ ಪ್ರಪಂಚದಲ್ಲಿದೆಯೋ, ಬರೀ ಪ್ರಪಂಚ ಅಷ್ಟೇ ಅಲ್ಲ, ಪ್ರಪಂಚಾತೀತವಾಗಿ ನಾವಿವಾಗ ಮೇಲಿನ ಲೋಕಕ್ಕೆ ಹೋಗ್ತೇವೇನಿ, ದೇವಲೋಕದ ಸುಖ ಬೇರೆ ತರ, ಇದು ವಿದ್ಯಾಧರ ಲೋಕದ ಸುಖ ಬೇರೆ ತರ, ಗಂಧರ್ವ ಲೋಕದ ಸುಖ ಬೇರೆ ತರಹ. ಅದನ್ನೆಲ್ಲ ಅನುಭವಿಸಿದವರು ಇದ್ದಾರೆ. ಅನುಭವಿಸಿದವರು ಇರೋದ್ರಿಂದನೇ ಅದನ್ನ ವರ್ಣನೆ ಮಾಡಿದ್ದಾರೆ. ಗಂಧರ್ವ ಲೋಕದಲ್ಲಿ ಹೇಗಿರುತ್ತೆ, ಯಕ್ಷ ಲೋಕದಲ್ಲಿ ಹೇಗಿರುತ್ತೆ, ಈ ರೀತಿ ನಾನಾ ವಿಧವಾದ ಲೋಕಗಳ ಸುಖ ಏನಿದೆ, ಆನಂದ ಏನಿದೆ, ಆ ಎಷ್ಟೆಷ್ಟು ವಿಧವಾದ ಸುಖ ಆನಂದ ಈ ಲೋಕದೊಳಗಿದೆಯೋ, ಎಷ್ಟೆಷ್ಟು ವಿಧವಾದ ಸುಖ ಆನಂದ ಬೇರೆ ಬೇರೆ ಲೋಕದಲ್ಲಿದೆಯೋ, ಆ ಎಲ್ಲಾ ರೂಪದಲ್ಲಿರುವ ದೇವಿ ಯಾರೋ ಅವಳೇ ಮೃಡಪ್ರಿಯ. ಸ್ಪಷ್ಟ ಆಯ್ತಲ್ವಾ? ಸುಖ ಅಂತ ಈಗ ಸುಖ ಅಂತ ಕಂಡು ಕೂಡಲೇ ನಾವೇನ್ ಅನ್ಕೊಳ್ಬೇಕು, ದೇವಿ ಸುಖ ಸ್ವರೂಪದಲ್ಲಿರುವವಳು ದೇವಿ. ಎಂಥ ಒಳ್ಳೆ ನಿದ್ದೆ, ಹಾಯ್ ಆಯ್ತು. ಆಗ ಯಾರನ್ನ ನೆನೆಬೇಕು, ದೇವಿಯನ್ನ ನೆನೆಬೇಕು. ದೇವಿಯ ಕೃಪೆಯಿಂದ ಇದು ಲಭ್ಯವಾದದ್ದು. ಅಬ್ಬಾ ಎಂಥ ಊಟ, ಇಂಥ ಊಟ ನಾವು ತಿಂದಿಲ್ವಾ, ಎಷ್ಟೋ ತಿಂದಿರ್ತೇವೆ, ಆದರೆ ಅದು ತಿಂದಾಗ ಅದನ್ನ ನಾವು ದೇವರಿಗೆ ಈ ರೀತಿ ಯಾವುದು ನಮಗೆ ಆನಂದವನ್ನ, ಯಾವುದು ನಮಗೆ ಪ್ರೀತಿಯನ್ನ ಉಂಟು ಮಾಡುತ್ತೋ ಆ ಎಲ್ಲ ಭಾವಗಳಲ್ಲಿ ದೇವಿಯನ್ನ ನೆನೀತಾ ಇದ್ರೆ ಅದು ಆ ಭಾವ ನಮ್ಮಲ್ಲಿ ಏನು ಮಾಡುತ್ತೆ, ಸತ್ವಗುಣವನ್ನ ಹೆಚ್ಚು ಮಾಡುತ್ತೆ. ಸತ್ವಗುಣ ಹೆಚ್ಚಾದಾಗ ಏನಾಗುತ್ತೆ, ಪರಮಾತ್ಮನ ಕಡೆಗೆ ಹೋಗೋದಕ್ಕೆ ಹಗುರ ಆಗುತ್ತೆ ಶರೀರ, ಅದು ಮೇಲಕ್ಕೆ ಹೋಗೋದಕ್ಕೆ ಸುಲಭ ಆಗುತ್ತೆ. ಅಂಥ ಒಂದು ರೀತಿಯನ್ನ ದೇವಿ ನಮಗೆ ಕರುಣಿಸಿಕೊಡ್ತಾಳೆ. ಆದ್ರಿಂದ ಅವಳು ಮೃಡಪ್ರಿಯ. ಇನ್ನು ಮಹಾರೂಪ. ಈ ಮಹಾರೂಪ ಇಂದ ಮುಂದಕ್ಕೆ ಇಲ್ಲಿಯವರೆಗೆ ಮೃಡಪ್ರಿಯವರೆಗೆ ನಾವು ಮೊದಲು ಆರಂಭದಲ್ಲಿ ಹೇಳಿಕೊಂಡಿದ್ವಿ, ವನದುರ್ಗಾ ಅನ್ನುವ ಉಪಾಸನೆಗೆ ಸಂಬಂಧಪಟ್ಟದ್ದು ಅಂತ. ಅಂದ್ರೆ ಈ ವನದುರ್ಗಾ ಉಪಾಸನೆಯಿಂದ ಮೊದಲು ಕೂಡ ನಾವು ಅತುಲ ನಿಸ್ತುಲ ನೀಲಚಿಕುರ ಇಂದ ಬಂದಾಗ ನಮಗೆ ಏನು ಉಪಾಸನೆಯ ಫಲ, ದುಷ್ಟ ದೂರ, ದುರಾಚಾರ ಶಮನಿ, ದೋಷವರ್ಜಿತ, ಸದ್ಗತಿಪ್ರದ, ಇದೆಲ್ಲ ಫಲ ನೋಡಿದ್ವಿ. ಅಂದ್ರೆ ಈ ಉಪಾಸನೆಗೆ ಅಲ್ಲಿ ಫಲ. ಈಗ ವನದುರ್ಗಾ ಉಪಾಸನೆಯಿಂದ ಫಲ ಏನಪ್ಪಾ ಅಂದ್ರೆ ಎರಡು ಫಲ, ಒಂದು ಮಹಾಲಕ್ಷ್ಮಿ, ಇನ್ನೊಂದು ಮೃಡಪ್ರಿಯ. ಈ ರೀತಿಯಾದ ಫಲ ವನದುರ್ಗಾ ಉಪಾಸನೆಯಿಂದ ನಮಗೆ ದೊರಕುತ್ತೆ. ಅಂದ್ರೆ ಸುಂದರವಾದದ್ದೆಲ್ಲ ನಮ್ಮದಾಗತ್ತೆ, ಶ್ರೇಷ್ಠವಾದದ್ದೆಲ್ಲ ನಮ್ಮದಾಗತ್ತೆ, ಐಶ್ವರ್ಯಯುತವಾದದ್ದೆಲ್ಲ ನಮ್ಮದಾಗತ್ತೆ, ಇಹಲೋಕ ಪರಲೋಕದ್ದು ಎಲ್ಲ ನಮ್ಮದಾಗತ್ತೆ. ಅವುಗಳಾಗ್ಬಿಟ್ರೆ ಸಾಕಾ, ಬಾಧೆ ಇದ್ರೆ ಅವ್ರು ಕಿತ್ಕೊಂಡ್ಬಿಟ್ರೆ, ಇವ್ರು ಕಿತ್ಕೊಂಡ್ಬಿಟ್ರೆ, ಅದು ತಗೊಂಡ್ಬಿಟ್ರೆ ಆ ಭಯ ಇಲ್ಲ. ಮೃಡಪ್ರಿಯ ಆನಂದ ಕೊಡ್ತಾಳೆ, ಅದಿದ್ರು ಆನಂದವನ್ನು ಉಂಟು ಮಾಡ್ತಾಳೆ. ಆಗ ಮಹಾಲಕ್ಷ್ಮೀ ಮೃಡಪ್ರಿಯ ವನದುರ್ಗಾ ರೂಪದ ದೇವಿಯ ಉಪಾಸನೆಯಿಂದ ನಮಗೆ ದೊರಕುವಂತ ಫಲರೂಪ, ದೇವಿ ರೂಪಾನು ಫಲರೂಪಾನು. ಈಗ ಈ ಮಹಾರೂಪ, ಮಹಾಪೂಜ್ಯ ಅನ್ನುವ ಭಾಗಗಳೇನಿದೆ, ಈ ಮಹಾಮಾಯ, ಮಹಾಸತ್ವ, ಮಹಾಶಕ್ತಿ, ಮಹಾರಥಿ, ಮಹಾಮಹಾ ಅಂತ ಏನು ಬರ್ತಾ ಇದೆ, ಇದು ದುರ್ಗಾ ಸಪ್ತಶತಿಯ ಪೂರ್ಣ ಅವತಾರ. ಆ ದುರ್ಗಾ ಸಪ್ತ ಇಲ್ಲಿ ಹಾಗೆ 13 ನಾಮಗಳಿದೆ, 14 13 ಅಧ್ಯಾಯದಲ್ಲಿರುವ 13 ತತ್ವಗಳ ಜೊತೆಯಲ್ಲಿ 14ನೆಯದಾಗಿ ಫಲರೂಪವಾಗಿ ಬರುವುದನ್ನು ಕೂಡ ಇಲ್ಲಿ ಹೇಳಿಕೊಂಡು ಬರ್ತಾ ಇದ್ದಾರೆ. ಆದ್ದರಿಂದ ಈ ಮಹಾರೂಪ ಇಂದ ಮುಂದಕ್ಕೆ ದುರ್ಗಾ ಸಪ್ತಶತಿಯಲ್ಲಿ ಕಂಡಂತ ರೂಪ. ಈಗಾಗಲೇ ಮಹಾರೂಪ ಅನ್ನುವುದನ್ನ ಇಲ್ಲಿ ನಾವು ಹಿಂದೆ ನೋಡ್ಕೊಂಡ್ವಿ. ಯಾವುದರಲ್ಲಿ ಮಹೇಶ್ವರಿ, ಮಹಾದೇವಿ ಅನ್ನುವ ರೂಪದಲ್ಲಿ ಸರ್ವಮಂಗಲ, ಸರ್ವರೂಪ, ಸರ್ವಯಂತ್ರಾತ್ಮಿಕ್, ಅಲ್ಲೆಲ್ಲ ದೇವಿಯ ಸರ್ವರೂಪ ನೋಡಿದ್ದೇವೆ. ಅದೇ ಮಹಾರೂಪವನ್ನ ಇಲ್ಲಿ ಆರಂಭ ಮಾಡಿದ್ರು ಕೂಡ ಅಲ್ಲಿ ಆರಂಭದಲ್ಲಿ ನಾವು ಯಾವ ಮಹಾರೂಪ ನೋಡಿದ್ವಿ, ಯಾವ ದೇವಿ ಪ್ರಪಂಚವನ್ನ ತನ್ನ ಮೋಹದಲ್ಲಿ ಕೆಡವಿಕೊಳ್ಳುತ್ತಾಳೋ. ಕಥೆ ನಮಗೆ ಆರಂಭ ಆಗೋದು ಹೇಗೆ ಹೇಳಿ, ದುರ್ಗಾ ಸಪ್ತಶತಿಯಲ್ಲಿ ರಾಜ ಸುರಥ,
ಸುರಥ ರಾಜ ರಾಜ್ಯವನ್ನ ಕಳ್ಕೊಂಡ. ರಾಜ್ಯವನ್ನ ಕಳ್ಕೊಂಡವನು ಕಾಡಿಗೆ ಬಂದ. ಶತ್ರುಗಳ ಬಾಧೆಯಿಂದ ನೊಂದು ಶತ್ರುಗಳ ಬಾಧೆಯಿಂದ ತಪ್ಪಿಸಿಕೊಳ್ಳೋಕೆ ಕಾಡಿಗೆ ಬಂದ. ಆಕಸ್ಮಿಕವಾಗಿ ಒಳ್ಳೆ ಆಶ್ರಮ ಭಾಗಕ್ಕೆ ಬಂದ. ಆಶ್ರಮದಲ್ಲಿದ್ದಂಥ ಋಷಿ ಅವನು ಸುಮೇಧ, ಇಲ್ಲೇ ಇರಪ್ಪ, ನಿನಗೆ ಶಾಂತಿ ಸಿಕ್ಕುವಲ್ಲಿಯವರೆಗೆ ನೀನಿಲ್ಲಿರು, ಎಷ್ಟು ದಿನ ಬೇಕಾದರೂ ನೀನಿರಬಹುದು ಎಂಬುದಾಗಿ ಹೇಳಿದ ಮೇಲೆ ಆಶ್ರಮದಲ್ಲಿದ್ದು ನೆಮ್ಮದಿಯನ್ನು ಅವನು ಕಂಡುಕೊಳ್ತಾ ಇದ್ದ. ಹಾಗೆ ಅವನು ಆಶ್ರಮದಲ್ಲಿದ್ದು ನೆಮ್ಮದಿಯನ್ನ ಕಂಡುಕೊಳ್ತಾ ಇರುವಾಗಲೇ ಕಂಡದ್ದು ಯಾರು? ಸಮಾಧಿ ಎನ್ನುವಂತ ಒಬ್ಬ ವ್ಯಾಪಾರಿಯನ್ನ. ಈಗ ಸುರಥ ಮತ್ತು ಸಮಾಧಿ ಪರಸ್ಪರ ಸಂಭಾಷಣೆಯಿಂದ ತಿಳ್ಕೊಂಡಿದ್ದೇನು ಅಂತ ಕೇಳಿದ್ರೆ, ಲೋಕದಲ್ಲಿ ಜ್ಞಾನ ಇದೆ, ಆದ್ರೆ ದುಃಖ ಯಾಕಿದೆ? ಜ್ಞಾನ ಇದ್ದ ಮೇಲೆ ದುಃಖ ಇರಬಾರ್ದಲ್ಲ. ಜ್ಞಾನ ಇದ್ದು ನಾನು ದುಃಖ ಪಡ್ತಾ ಇದ್ದಾನೆ, ನೀನು ದುಃಖ ಪಡ್ತಾ ಇದೀಯೇ. ನಾನು ರಾಜ್ಯವನ್ನ ಕಳ್ಕೊಂಡೆ ಅಂತ ದುಃಖ ಪಡ್ತಾ ಇದ್ದೀನಿ, ನೀನು ನಿನ್ನ ಹೆಂಡತಿ ಮಕ್ಕಳು ಎಲ್ಲ ನಿನ್ನನ್ನು ಅಟ್ಟಿದ್ದಾರೆ ಅಂತ ನೀನು ದುಃಖ ಪಡ್ತಾ ಇದೀಯೇ. ನಮಗೆ ಜ್ಞಾನ ಇದ್ದು ಈ ದುಃಖ ಯಾಕೆ ಬಂದಿದೆ? ನಡಿ, ಹಾಗಾದ್ರೆ ನಾವು ಆ ಸಮಾಧಿ ಋಷಿಯನ್ನ, ಸುಮೇಧ ಋಷಿಯನ್ನ ಕೇಳ್ಕೊಳ್ಳೋಣ ಅಂತ ಬಂದಿದ್ದಾರೆ. ಅಲ್ಲಿ ಅವರು ಆರಂಭ ಮಾಡಿದ್ದೇನು? ಅಪ್ಪ, ಇದೆಲ್ಲಾನು ಕೂಡ ಅವಳಿಂದ ಅಂತ ಹೇಳ್ತಾ ಇದ್ದಾರೆ. ನೀನು ಜ್ಞಾನ ಹೌದು, ನಿನಗೆ ಯಾಕೆ ಈ ಭಯ ಇದೆ? ಜ್ಞಾನ ಇದ್ದು ಭಯ ಯಾಕಿದೆ? ಜ್ಞಾನ ಇದ್ದು ನೆಮ್ಮದಿ ಯಾಕಿಲ್ಲ ಅನ್ನುವುದಕ್ಕೆ ಇದಕ್ಕೆಲ್ಲ ಕಾರಣ ಅವಳೇ, ಇದಕ್ಕೆಲ್ಲ ಕಾರಣ ಅವಳೇ. ಸ್ವಾಮಿ, ಅವಳೇ ಅಂತಿದ್ದಾರಲ್ಲ, ಯಾರವಳು? ಅವಳೇ ಅಂತ ಹೇಳ್ತಿದ್ದೀರಲ್ಲ, ಯಾರವಳು ಅಂತ ಕೇಳಿದಾಗ ಆ ದೇವಿಯ ಸ್ವರೂಪವನ್ನ ಅಲ್ಲಿ ಬಂತು ನೋಡಿ, ಮಹಾರೂಪ. ಆ ದೇವಿ ಯಾರು ಇವರು ಕೇಳಿದ್ರು. ಅವಳೇ ಅಂದ್ರೆ ಯಾರವಳು? ಕಾಸ ಅಂತ ರಾಜ ಕೇಳಿದಾಗ ಆಗ ಋಷಿ ವರ್ಣನೆ ಮಾಡ್ತಾರೆ. ಅಪ್ಪ, ನಿತ್ಯ, ಅವಳು ನಿತ್ಯ, ಆದ್ರೂ ದೇವ ಕಾರ್ಯಕ್ಕೋಸ್ಕರ ತನ್ನನ್ನ ತಾನು ಅನೇಕ ರೂಪದಲ್ಲಿ ವಿಭಜಿಸಿಕೊಂಡಿದ್ದಾಳೆ. ನಿತ್ಯ ಇವ ಸಾ ಅಂತ ಹೇಳಿ ಅವಳ ರೂಪವನ್ನ ವರ್ಣನೆ ಮಾಡ್ತಾರೆ. ಅಲ್ಲೂ ತಿರ್ಗ ಸಾ ಅಂತಾನೆ ಹೇಳ್ತಾರೆ. ಹಾಗೆ ಬರುವ ನಾಮ ಮಹಾರೂಪ. ಆದ್ರಿಂದ ಇಲ್ಲಿಂದ ಮುಂದಕ್ಕೆ ಮಹಾರೂಪ ಅಂದಾಗ ಅವಳು ಏನೇನನ್ನ ಅಳವಡಿಸ್ಕೊಂಡಿದ್ದಾಳೆ ಅಂದ್ರೆ ಎಲ್ಲವನ್ನ ಅಳವಡಿಸ್ಕೊಂಡಿದ್ದಾಳೆ. ಯಾವುದನ್ನ ಬಿಟ್ಟಿದ್ದಾಳೆ? ಯಾವುದನ್ನು ಬಿಟ್ಟಿಲ್ಲ, ಎಲ್ಲ ತುಂಬಿಕೊಂಡಿದ್ದಾಳೆ. ಆದ್ರಿಂದ ನಾವು ತ್ರೈಲೋಕ್ಯ ವ್ಯಾಪಕವಾದಂಥ ಶರೀರ, ಮತ್ತೆ 10 ದಿಕ್ಕುಗಳನ್ನ ತುಂಬಿದ ತೋಳುಗಳು, ಅವಳ ಕಿರೀಟದ ಕಾಂತಿ ಎಲ್ಲವನ್ನ ಭಾವಿಸ್ತೇವಲ್ಲ, ಅದನ್ನೆಲ್ಲ ಅವರು ವರ್ಣನೆ ಮಾಡ್ತಾರೆ. ಆ ರೂಪದಲ್ಲಿ ದೇವಿ ಸರ್ವವನ್ನ ಒಂದು ಸಣ್ಣ ಅಣುವಿನ ರೂಪದ ಕೀಟದಿಂದ ದೊಡ್ಡ ಗಾತ್ರದ ವಯಸ್ಸು ಎಲ್ಲದವನ್ನ ವ್ಯಾಪಿಸಿಕೊಂಡು ತುಂಬಿಕೊಂಡಿರುವಂತಹ ರೂಪ ಯಾರೋ? ಹೇಗೆ ಕಲ್ಪನೆ ಮಾಡ್ತೀರವಳನ್ನ? ಕಲ್ಪನೆ ಮಾಡುವುದಕ್ಕೆ ಅಸಾಧ್ಯ. ಆದ್ರಿಂದ ಅವಳು ಮಹಾರೂಪ. ಅದು ಆರಂಭದಲ್ಲಿ ದುರ್ಗಾ ಆರಂಭ ಆಗುದೇ ಸಪ್ತಶತಿ. ಅಲ್ಲಿಂದನೇ ಈ ಮಹಾರೂಪ ಅನ್ನುವ ನಾಮ ಅಲ್ಲಿದೆ. ಅಲ್ಲಿ ಬೀಜ ರೂಪದಲ್ಲಿದ್ದದ್ದು ಇಲ್ಲಿ ವಿಸ್ತಾರ, ಇಲ್ಲಿ ಬೀಜ ರೂಪದಲ್ಲಿರೋದನ್ನ ನಾವಲ್ಲಿ ವಿಸ್ತಾರ, ಹಾಗೆ ನೋಡ್ಕೊಳ್ಳೋದು. ಆದ್ರಿಂದ ಎಲ್ಲ ಮರ್ಮಗಳನ್ನ ಅಡುಗಿಸಿಟ್ಟಿರ್ತಾರೆ, ನಾವದನ್ನ ತೆರೆದು ನೋಡಿ ಭಾವಿಸ್ಕೊಳ್ಬೇಕು. ಹಾಗೆ ಈ ಮಹಾರೂಪ ಇಂದ ಮುಂದಕ್ಕೆ ನಾವು ನೋಡುವಂಥದ್ದು ದುರ್ಗಾ ಸಪ್ತಶತಿಯಲ್ಲಿರುವ ತತ್ವಗಳನ್ನ. ಮುಂದಿನ ನಾಮ ಮಹಾಪೂಜ್ಯ. ಇದನ್ನ ನಾವು ನಾಳೆ ನೋಡಿ. पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ॐ शान्ति शान्तिः। सर्वे भवन्तु सुखिनः, सर्वे सन्तु निरामयाः, सर्वे भद्राणि पश्यन्तु, मा कश्चित् दुःखभाग् भवेत्। हरिः ओम्।